ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ಪಠ್ಯ ಪುಸ್ತಕದ ಗಣಿತ ಭಾಗದ 2ನೇ ಭಾಗ. ಸೊ ಇಲ್ಲಿ 11ನೇ ಅಧ್ಯಾಯವಾದ ಸಂಭವನೀಯತೆ, ಓಕೆ, 14ನೇ ಅಧ್ಯಾಯವಾದ ಸಂಭವನೀಯತೆಯನ್ನ ಕಲೀಲಿಕ್ಕೆ ಹೊರಟಿದ್ದೇವೆ ಮಕ್ಕಳೇ. ಮುಖ್ಯವಾಗಿ ಇಲ್ಲಿ ಸಂಭವನೀಯತೆ ಎಂದರೆ ಒಂದು ಘಟನೆ ಸಂಭವಿಸುವ ಸಾಧ್ಯತೆಯನ್ನ ಅಳೆಯೋದನ್ನ ಏನಂತ ಹೇಳ್ತೇವೆ ನಾವು? ಸಂಭವನೀಯತೆ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇದು ಒಂದು ಗಣಿತದ ಶಾಖೆಯಾಗಿದ್ದು ಅನಿಶ್ಚಿತ ಘಟನೆಗಳ ಸಂಭವನೀಯತೆಯನ್ನ ಅಧ್ಯಯನ ಮಾಡುತ್ತೆ ಮಕ್ಕಳೇ. ಸೊ ಸಾಮಾನ್ಯವಾಗಿ ಇಲ್ಲಿ ನಾವು ಸಂಭವನೀಯತೆಯನ್ನ 0 ಮತ್ತು 1 ವರೆಗಿನ ಮೌಲ್ಯದಲ್ಲಿ ವ್ಯಕ್ತಪಡಿಸ್ತಾ ಇರ್ತೇವೆ. ಓಕೆ, ಸೊ ಇಲ್ಲಿ ಈ ಸಂಭವನೀಯತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಉಪಯೋಗವಾಗತ್ತೆ ಮಕ್ಕಳೇ ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ, ಸೊ ಇದರ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ವೈಜ್ಞಾನಿಕ ಸಂಶೋಧನೆಯಲ್ಲಿ ಸಂಭವನೀಯತೆಯನ್ನ ಬಳಸ್ತೇವೆ. ಹೇಗೆ? ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ನಾವು ಸಂಭವನೀಯತೆಯನ್ನ ವ್ಯಾಪಕವಾಗಿ ಬಳಸ್ತೇವೆ ಮಕ್ಕಳೇ. ಅದೇ ರೀತಿ ಹಣಕಾಸುಗಳಲ್ಲಿ ಮಾರುಕಟ್ಟೆಯ ಅಪಾಯವನ್ನ ನಿರ್ಣಯಿಸಲು, ಹಾಗೆ ಷೇರುಗಳ ಬೆಲೆಗಳನ್ನ ಊಹಿಸಲು ಸಂಭವನೀಯತೆಯನ್ನ ಬಳಸ್ತೇವೆ. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ನಾವು ಸಂಭವನೀಯತೆಯನ್ನ ಬಳಸ್ತೇವೆ ಮಕ್ಕಳೇ. ರೋಗಗಳ ಹರಡುವಿಕೆಯನ್ನ ಅಧ್ಯಯನ ಮಾಡಲು ಮತ್ತು ವೈದ್ಯಕೀಯ ರೋಗ ನಿರ್ಣಯದಲ್ಲಿ ಸಂಭವನೀಯತೆಯನ್ನ ಬಳಸ್ತೇವೆ. ಸೊ ಸಂಭವನೀಯತೆಗಳು ಸಹಾಯಕ ಆಗತ್ತೆ. ಅದೇ ರೀತಿ ಇಂಜಿನಿಯರಿಂಗ್ ಸೆಕ್ಟರ್ಗಳಲ್ಲಿ ಕೂಡ ಸಂಭವನೀಯತೆಗಳು ಸಹಾಯವಾಗುತ್ತೆ. ಹೇಗೆ? ವಾಹನ ಮತ್ತು ಎಲೆಕ್ಟ್ರಿಕ್ಸ್ ನಂತಹ ಉತ್ಪನ್ನಗಳ ವಿಶ್ವಾಸಾರ್ಹತೆಯನ್ನ ಸುಧಾರಿಸಲು ಕೂಡ ನಾವು ಸಂಭವನೀಯತೆಯನ್ನ ಬಳಸ್ತಾ ಇರ್ತೇವೆ ಮಕ್ಕಳೇ. ಸೊ ನಾವು ಇವತ್ತಿನ ತರಗತಿಯಲ್ಲಿ ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ತೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಮೊದಲನೇದಾಗಿ ಚಟುವಟಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಘಟನೆ, ಫಲಿತಗಳು, ಸಂಭವನೀಯತೆ, ಪ್ರಾಥಮಿಕ ಘಟನೆಗಳು, ಪೂರಕ ಘಟನೆಗಳು, ಅಸಂಭವ ಮತ್ತು ಖಚಿತ ಘಟನೆಗಳು, ಸಂಭವನೀಯತೆಯ ವ್ಯಾಪ್ತಿ, ಫಲಿತಗಳ ಸಮಾನ ಸಾಧ್ಯತೆಗಳು, ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಘಟನೆಗಳು. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನೀವು ಈ ಒಂದು ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಹಾಗೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಭವನೀಯತೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಸೊ ಮೊದಲನೇದಾಗಿ ಚಟುವಟಿಕೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗಾಗ್ಲೇ ನೀವು ಚಟುವಟಿಕೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಒಮ್ಮೆ ನಾನು ಇದನ್ನ ಉದಾಹರಣೆ ಸಮೇತ ಎಕ್ಸ್ಪ್ಲೇನ್ ಮಾಡ್ತೇನೆ ಮಕ್ಕಳೇ. ಸೊ ಇಲ್ಲಿ ನೋಡಿ 4 ಚಿತ್ರಗಳು ಕಾಣ್ತಾ ಇದೆ ಅಲ್ವಾ? ಸೊ ಮೊದಲನೇದಾಗಿ ಕಾರ್ಡ್ ಬೋರ್ಡ್ ಇದೆ. ಸೊ ಇಲ್ಲಿ ಕಲರ್ಸ್ ಗಳಿವೆ, ಬೇರೆ 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 ಕಲರ್ಸ್ ಇದೆ. ಹಾಗೆ ಆರೋ ಮಾರ್ಕ್ಸ್ ಇದೆ. ಸೊ ಎರಡನೆಯ ಚಿತ್ರವನ್ನ ಗಮನಿಸಿದ್ರೆ, ಸೊ ಇಲ್ಲೂ ಕೂಡ ಕಾರ್ಡ್ ಬೋರ್ಡ್. ಸೊ ಇಲ್ಲಿ ಏರೋ ಮಾರ್ಕ್ಸ್ ಇದೆ. ಸೊ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. 1 2 3 4 5 6 7 8 ತನಕ ನಂಬರ್ಸ್ ಕೊಟ್ಟಿದ್ದಾರೆ. ಹಾಗೆ ಮೂರನೆಯ ಚಿತ್ರವನ್ನ ಗಮನಿಸಿದ್ರೆ, ಸೊ ಇಲ್ಲಿ ತಾಳಗಳಿದೆ ಅಲ್ವಾ? ಸೊ 2 ತಾಳಗಳನ್ನ ಕೊಟ್ಟಿದ್ದಾರೆ. ಹಾಗೆ 4ನೆಯ ಚಿತ್ರದಲ್ಲಿ ಏನಿದೆ ಮಕ್ಕಳೇ? ಕಾಯಿನ್ಸ್ ಇದೆ. ಓಕೆ, ಕಾಯಿನ್ ಅಲ್ಲಿ ಒಂದ್ರಲ್ಲಿ ಹೆಡ್ ಇರುತ್ತೆ, ಇನ್ನೊಂದ್ ಕಡೆ ಟೇಲ್ ಇರುತ್ತೆ. ಓಕೆ, ಸೊ ಇಲ್ಲಿ ಚಟುವಟಿಕೆ ಅಂದ್ರೆ ಏನ್ ಹೇಳುತ್ತೆ ಮಕ್ಕಳೇ? ನೋಡಿ, ನೀವು ಈ ಒಂದು ಕಾರ್ಡ್ ಬೋರ್ಡ್ ಅನ್ನ ಏನ್ ಮಾಡ್ತೀರಾ? ಸ್ಪಿನ್ ಮಾಡ್ತೀರಾ. ಓಕೆ, ಸೊ ಸ್ಪಿನ್ ಮಾಡೋದು ಅನ್ನೋದೇನಾಯ್ತು ಮಕ್ಕಳೇ? ಚಟುವಟಿಕೆ ಅಂದ್ರೆ ಏನು? ಯಾವುದೇ ಒಂದು ಕಾರ್ಯ, ಕ್ರಿಯೆ ಅಥವಾ ಪ್ರಕ್ರಿಯೆಯನ್ನ ಏನಂತ ಹೇಳ್ತೇವೆ ನಾವು? ಚಟುವಟಿಕೆ ಅಂತ ಹೇಳ್ತೇವೆ. ಸಮಥಿಂಗ್ ದಟ್ ಈಸ್ ಡನ್. ಓಕೆ, ಸೊ ಅದೇ ರೀತಿ ಸೆಕೆಂಡ್ ಒಂದು ಚಿತ್ರದಲ್ಲಿ ಕಾರ್ಡ್ ಬೋರ್ಡ್ ಅನ್ನ ಸ್ಪಿನ್ ಮಾಡೋದು, ಅದೇ ರೀತಿ ಡೈಸ್ ದಾಳಗಳನ್ನ ಉರುಳಿಸೋದು. ಸೊ ಈಗ ಕೈಯಿಂದ ಉರುಳಿಸ್ತೀರಲ್ವಾ? ಸೊ ಇದೇನಾಗತ್ತೆ ಹೇಳಿ? ಚಟುವಟಿಕೆ ಆಗತ್ತೆ. ಅದೇ ರೀತಿ ಕಾಯಿನ್ ಅನ್ನ ಫ್ಲಿಪ್ ಮಾಡೋದು. ಸೊ ಇವುಗಳೆಲ್ಲ ಏನಾಯ್ತು ಮಕ್ಕಳೇ? ಚಟುವಟಿಕೆ ಅಂತ ಹೇಳ್ತೇವೆ ನಾವು. ಸೊ ಅದೇ ಎರಡನೆಯ ಪರಿಕಲ್ಪನೆ ಯಾವುದು? ಘಟನೆ.
ಸೊ ಇಲ್ಲಿ ಘಟನೆ ಅಂದ್ರೆ ಏನ್ ಹೇಳಿ ನೋಡಿ. ನೀವೀಗ ಒಂದು ಕಾರ್ಡ್ ಬೋರ್ಡ್ ಇರುತ್ತೆ. ಸೊ ಇಲ್ಲಿ ಕಾರ್ಡ್ ಬೋರ್ಡ್ ಇದೆ. ಎಷ್ಟು ಕಲರ್ ಇದೆ? 8 ಕಲರ್ ಇದೆ. ಸೊ ಇಲ್ಲಿ ಏನ್ ಮಾಡ್ತೀರಾ ನೀವು? ಕಾರ್ಡ್ ಬೋರ್ಡ್ ಅನ್ನ ಏನ್ ಮಾಡ್ತೀರಾ? ಒಮ್ಮೆ ಸ್ಪಿನ್ ಮಾಡ್ತೀರಾ ಅಲ್ವಾ? ಸೊ ಕಾರ್ಡ್ ಬೋರ್ಡ್ ಅನ್ನ ಸ್ಪಿನ್ ಮಾಡಿದಾಗ ನಿಮ್ಗೆ ಆ ಏರೋ ಮಾರ್ಕ್ ಏನಾಗತ್ತೆ? ನೀಲಿ ಬಣ್ಣಕ್ಕೆ ಬಂದು ನಿಂತ್ಕೊಳ್ಳತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೀಲಿ ಬಣ್ಣಕ್ಕೆ ನಿಂತ್ಕೊಂಡಿರೋದು ಏನಾಯ್ತು ಹೇಳಿ? ಘಟನೆ ಆಯ್ತು. ಓಕೆ, ಸೊ ಕಾರ್ಡ್ ಬೋರ್ಡ್ ಅನ್ನ ಸ್ಪಿನ್ ಮಾಡೋದು ಚಟುವಟಿಕೆ ಆದ್ರೆ ಕಾರ್ಡ್ ಬೋರ್ಡ್ ಅನ್ನ ತಿರುಗಿಸಿದಾಗ ಯಾವ ಕಲರ್ ಬರತ್ತಲ್ವಾ? ಸೊ ಅದು ಏನಾಗತ್ತೆ ಮಕ್ಕಳೇ? ಘಟನೆ ಆಗತ್ತೆ. ಓಕೆ, ಸೊ ಘಟನೆ ಅಂದ್ರೆ ಏನ್ ಹೇಗತ್ತೆ ಹೇಳಿ? ವಿವರಿಸಲಾಗದ ಅನಿಶ್ಚಿತ ಒಂದು ಸಂಭವ. ಓಕೆ, ಸೊ ನೀವು ಕಾರ್ಡ್ ಬೋರ್ಡ್ ಅನ್ನ ತಿರುಗಿಸಿದಾಗ ಏನಾಗತ್ತೆ? ಒಂದು ಕಲರ್ ಬರುತ್ತಲ್ವಾ? ಸೊ ಅದು ಏನಾಗತ್ತೆ ಮಕ್ಕಳೇ? ಘಟನೆ ಆಗತ್ತೆ. ಇನ್ನೊಂದು ಉದಾಹರಣೆಯನ್ನ ನೋಡಿ. ಸೊ ಇಲ್ಲಿ ಏನ್ ಮಾಡ್ತೀರಾ? ಒಂದು ದಾಳವನ್ನ ತಗೊಂಡು ಸೊ ಅದನ್ನ ಏನ್ ಮಾಡ್ತೀರಾ? ಉರುಳಿಸ್ತೀರಾ. ಹೀಗೆ ದಾಳವನ್ನ ತಗೊಂಡು ಉರುಳಿಸ್ತೀರಾ. ಸೊ ಅದೇನಾಗತ್ತೆ ಹೇಳಿ? ಚಟುವಟಿಕೆ ಆಗತ್ತೆ. ಸೊ ಉರುಳಿಸಿದಾಗ ಸೊ ಯಾವ್ದು ಒಂದ್ ಬರುತ್ತೆ ಅಥವಾ 2 ಬೀಳತ್ತೆ ಅಥವಾ 4 ಬೀಳತ್ತೆ. ಸೊ ಹಾಗಾದ್ರೆ 4 ಬೀಳೋದೇನಾಯ್ತು ಮಕ್ಕಳೇ? ಘಟನೆ ಆಯ್ತು. ಓಕೆ, ಚಟುವಟಿಕೆ ಅಂದ್ರೆ ಏನಂತ ತಿಳ್ಕೊಂಡ್ರಲ್ವಾ? ಸೊ ಅದೇ ರೀತಿ ಘಟನೆ ಅಂದ್ರೆ ಏನು ಅಂತ ಕೂಡ ಅರ್ಥ ಮಾಡ್ಕೊಂಡ್ರಿ. ಸೊ ಸಮಥಿಂಗ್ ದಟ್ ಹ್ಯಾಪನ್ಸ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಘಟನೆ ಮತ್ತು ಚಟುವಟಿಕೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಹೋಗೋಣ, ಫಲಿತಗಳು. ಸೊ ಫಲಿತಗಳು ಅಂದ್ರೆ ಏನ್ ಹೇಳಿ ನೋಡಿ. ಈಗ ಇಲ್ಲೂ ಕೂಡ 3 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕಾಯಿನ್ಸ್ ಇದೆ, ಎರಡನೇದಾಗಿ ಇಲ್ಲಿ ದಾಳಗಳಿದೆ. ಸೊ ಮೂರನೆಯ ಚಿತ್ರದಲ್ಲಿ ಏನಿದೆ ಮಕ್ಕಳೇ? ಕಾರ್ಡ್ ಬೋರ್ಡ್ ಇದೆ. ಸೊ ಇಲ್ಲಿ ನಾನು ಮೊದಲನೇದಾಗಿ ಏನ್ ಮಾಡ್ತೇನೆ? ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಕಾಯಿನ್ ಅನ್ನ ಫ್ಲಿಪ್ ಮಾಡೋದೇನಾಯ್ತು? ಚಟುವಟಿಕೆ ಆಗತ್ತೆ ಮಕ್ಕಳೇ. ಸೊ ಫ್ಲಿಪ್ ಮಾಡಿದಾಗ ಹೆಡ್ ಬರುತ್ತೆ. ಸೊ ಹೆಡ್ ಬರೋದೇನಾಯ್ತು ಹೇಳಿ? ಘಟನೆ ಆಗತ್ತೆ. ಓಕೆ, ಸೊ ಕಾಯಿನ್ ಅನ್ನ ತಿರುಗಿಸಿದಾಗ ಹೆಡ್ ಬೀಳೋದು ಒಂದು ಘಟನೆ. ಇನ್ನೊಂದ್ಸಲ ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೇನೆ. ಸೊ ಆಗ ಫ್ಲಿಪ್ ಮಾಡೋದು ಚಟುವಟಿಕೆ ಆದ್ರೆ ಫ್ಲಿಪ್ ಮಾಡಿದಾಗ ಟೇಲ್ ಬೀಳತ್ತಲ್ವಾ? ಸೊ ಅದೇನಾಗತ್ತೆ? ಘಟನೆ ಆಗತ್ತೆ. ಬಟ್ ಫಲಿತಗಳು ಏನ್ ಹೇಳಿ? ಸೊ ಈಗ ನಾನೇನ್ ಮಾಡ್ತೇನೆ? ಸೊ ಈ ದಾಳವನ್ನ ಹಿಡ್ಕೊಂಡು ಆಕ್ಚುಲಿ ನನಗೆ 5 ಬೀಳ್ಬೇಕು. ಓಕೆ, ಸೊ ನನಗೆ 5 ಬೀಳ್ಬೇಕಾಗಿರುತ್ತೆ. ಸೊ ಆಗ ಏನ್ ಮಾಡ್ತೇನೆ? ನಾನು ಈ ದಾಳವನ್ನ ತಿರುಗಿಸ್ತೇನೆ. ತಿರುಗಿಸಿ ಬಿಟ್ಟಾಗ ಸೊ ಅಲ್ಲಿ ಏನ್ ಬರುತ್ತೆ ಹೇಳಿ? 4 ಬಂದ್ಬಿಡತ್ತೆ. ಓಕೆ, ಸೊ ಆಕ್ಚುಲ್ ಆಗಿ ನನಗೆ ಬೇಕಾಗಿರೋದು ಏನಾಗಿತ್ತು? 5 ಬೀಳ್ಬೇಕಾಗಿತ್ತು. ಬಟ್ ಇಲ್ಲಿ ಬಂದಿರೋದೇನು? 4. ಸೊ ಹಾಗಾದ್ರೆ ಇಲ್ಲಿ ನಾನು ಒಂದು ಚಟುವಟಿಕೆಯನ್ನ ಕೈಗೊಂಡಾಗ ಸೊ ಇಲ್ಲಿ ಆಕ್ಚುಲ್ ಆಗಿ ಬರ್ಬೇಕಾಗಿತ್ತು 4 ಅನ್ನೋ ಘಟನೆ ಸಂಭವಿಸ್ಬೇಕಾಗಿತ್ತು. ಬಟ್ ಅಲ್ಲಿ ಔಟ್ಕಮ್ ಏನ್ ಬಂದಿದೆ ಮಕ್ಕಳೇ? 5 ಬಂದಿದೆ. ಓಕೆ, ಸೊ ನನ್ಗೆ 4. ಓಕೆ, ಇನ್ನೊಮ್ಮೆ ಹೇಳ್ತೇನೆ. ಸೊ ಇಲ್ಲಿ ದಾಳವನ್ನ ರೊಟೇಟ್ ಮಾಡಿದಾಗ ಸೊ ನನಗೆ 5 ಬೇಕಾಗಿತ್ತು. ಸೊ ಇಲ್ಲಿ ನಾನು ದಾಳವನ್ನ ತಿರುಗಿಸಿದಾಗ 4 ಬಿದ್ದಿದೆ. ಓಕೆ, ಸೊ ಇಲ್ಲಿ ಆಕ್ಚುಲ್ ಔಟ್ಕಮ್ ಏನ್ ಹೇಳಿ? 4. ಆಕ್ಚುಲಿ ನನಗೆ ಬೇಕಾಗಿರೋದು 5 ಆಗಿತ್ತು. ಬಟ್ ಬಿದ್ದಿರೋದೇನ್ ಹೇಳಿ? 4. ಓಕೆ, ಸೊ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು. ಸೊ ಇದೇನಾಯ್ತು ಹೇಳಿ? ಔಟ್ಕಮ್. ಓಕೆ, ಸೊ ಇನ್ನೊಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ. ಉದಾಹರಣೆಗೆ ನಿಮ್ ಶಾಲೆ ಮತ್ತು ಇನ್ನೊಂದು ಶಾಲೆಯ ನಡುವೆ ಒಂದು ಕಬಡ್ಡಿ ಮ್ಯಾಚ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಒಂದು ಚಟುವಟಿಕೆ, ಕಬಡ್ಡಿ ಮ್ಯಾಚ್ ಇರೋದು ಒಂದು ಚಟುವಟಿಕೆ. ಓಕೆ, ಸೊ ಕಬಡ್ಡಿ ಮ್ಯಾಚ್ ಇರುತ್ತೆ. ಬಟ್ ನಿಮ್ಗೇನ್ ಮನ್ಸಲ್ಲಿ ನಿಮ್ಗೆ ಏನಿರುತ್ತೆ ಹೇಳಿ? ನಿಮ್ ಸ್ಕೂಲ್ ವಿನ್ ಆಗ್ಬೇಕು ಅಂತ ಇರತ್ತೆ ಅಲ್ವಾ? ಸೊ ಆಕ್ಚುಲಿ ನಿಮ್ ಸ್ಕೂಲ್ ವಿನ್ ಆಗ್ಬೇಕು ಅಂತ ಇರೋದು ಒಂದು ಘಟನೆ. ಬಟ್ ಆಕ್ಚುಲ್ ಔಟ್ಕಮ್ ಏನಾಗ್ಬಿಡತ್ತೆ ಹೇಳಿ? ಬೇರೆ ಸ್ಕೂಲ್ ವಿನ್ ಆಗ್ಬಿಡತ್ತೆ. ಓಕೆ, ಸೊ ಇದು ಫಲಿತ. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವು. ಓಕೆ, ಸೊ ಇಲ್ಲಿ ನಿಮ್ ಸ್ಕೂಲು ಮತ್ತೆ ಅಪೋಸಿಟ್ ಸ್ಕೂಲ್ಗಳ ನಡುವೆ ನಡೆಯುವಂತ ಕಬಡ್ಡಿ ಮ್ಯಾಚ್. ಸೊ ಇದು ಚಟುವಟಿಕೆ ಆದ್ರೆ ಸೊ ಇಲ್ಲಿ ನಿಮ್ಗೆ ವಿನ್ ಆಗ್ಬೇಕು ಅಂತ ಇರೋದು ಘಟನೆ ಆಗಿತ್ತು. ಬಟ್ ಆಕ್ಚುಯಲ್ ಔಟ್ಕಮ್ ಏನ್ ಬಂದಿದೆ ಹೇಳಿ? ಇನ್ನೊಂದು ಸ್ಕೂಲ್ ವಿನ್ ಆಗ್ಬಿಟ್ಟಿದೆ. ಸೊ ಇದೇನಾಯ್ತು? ಫೈನಲ್ ಔಟ್ಕಮ್. ಓಕೆ, ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಫಲಿತಗಳು ಅಂತ ಹೇಳ್ತೇವೆ ಮಕ್ಕಳು.
ಸೊ ಅದೇ ರೀತಿ ಈಗ ಸಂಭವನೀಯತೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಸಂಭವನೀಯತೆ, ಸೊ ಇಲ್ಲಿ ನಾವು ಗಣಿತದಲ್ಲಿ ಸಂಭವನೀಯತೆನ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ? ಸೊ ಇದನ್ನ ಪಿ ಆಫ್ ಇ ಅಂತ ಹೇಳ್ತೇವೆ. ಸೊ ಪ್ರೊಬಬಿಲಿಟಿ ಆಫ್ ಇವೆಂಟ್. ಸೊ ಇವೆಂಟ್ ಅಂದ್ರೆ ಏನ್ ಹೇಳಿ? ಒಂದು ಘಟನೆ. ಓಕೆ, ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ಏನಾಗತ್ತೆ? ಸೊ ಇದೊಂದು ಫಾರ್ಮುಲಾ. ಸೊ ಇಲ್ಲಿ ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನಾಗತ್ತೆ? ಪ್ರಯೋಗದ ಎಲ್ಲಾ ಸಾಧ್ಯತೆಗಳ ಫಲಿತಗಳ ಸಂಖ್ಯೆ ಆಗತ್ತೆ ಮಕ್ಕಳೇ. ಸೊ ಇದನ್ನ ಹೇಗ್ ಕಂಡು ಹಿಡಿತೇವೆ ನಾವು? ನೋಡಿ, ಒಂದು ಕಾಯಿನ್ ಅನ್ನ ತಗೊಳ್ತೇನೆ. ಸೊ ಮೊದಲನೇದಾಗಿ ಕಾಯಿನಿನ ಉದಾಹರಣೆಯನ್ನ ತಗೊಂಡು ಹೇಳೋಣ. ಸೊ ಇಲ್ಲಿ ಒಂದು ಕಾಯಿನ್ ಅನ್ನ ತಗೊಂಡಾಗ, ಸೊ ಇಲ್ಲಿ ಕಾಯಿನ್ ಅಲ್ಲಿ ಎರಡು ಫೇಸಸ್ ಇರತ್ತೆ, ಒಂದು ಹೆಡ್ ಇನ್ನೊಂದು ಟೇಲ್ ಅಲ್ವಾ? ಸೊ ಈಗ ಕಾಯಿನ್ ಅನ್ನ ಫ್ಲಿಪ್ ಮಾಡೋದು ಒಂದು ಚಟುವಟಿಕೆ ಆದ್ರೆ, ಫ್ಲಿಪ್ ಮಾಡಿದಾಗ ಹೆಡ್ ಬಿದ್ರೆ ಹೆಡ್ ಅನ್ನೋದೇನಾಯ್ತು? ಒಂದು ಘಟನೆ ಆಗತ್ತೆ, ಈವೆಂಟ್ ಆಗತ್ತೆ ಮಕ್ಕಳೇ. ಅದೇ ಇನ್ನೊಮ್ಮೆ ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೇನೆ. ಸೊ ಫ್ಲಿಪ್ ಮಾಡೋದು ಒಂದು ಚಟುವಟಿಕೆ ಆದ್ರೆ, ಫ್ಲಿಪ್ ಮಾಡಿದಾಗ ಟೇಲ್ ಬೀಳತ್ತಲ್ವಾ? ಸೊ ಟೇಲ್ ಅನ್ನೋದು ಏನ್ ಹೇಳಿ ಮಕ್ಕಳೇ? ಒಂದು ಈವೆಂಟ್ ಅಂದ್ರೆ ಘಟನೆ ಆಗತ್ತೆ. ಹಾಗಾದ್ರೆ ಇಲ್ಲಿ ಪಿ ಆಫ್ ಇ, ಸೊ ಟೋಟಲ್ ಔಟ್ಕಮ್ ಅಂದ್ರೆ ಪ್ರಯೋಗದ ಎಲ್ಲಾ ಸಾಧ್ಯತೆಗಳು ಅಂದ್ರೆ ಏನಾಗತ್ತೆ? ಸೊ ಇಲ್ಲಿ ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಹೆಡ್ ಬಿದ್ದಿದೆ. ಸೊ ಇದೇನಾಯ್ತು? ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ನಾವು? ಪ್ರಯೋಗದ ಎಲ್ಲಾ ಸಾಧ್ಯತೆಗಳು ಅಂದ್ರೆ ಏನಾಗತ್ತೆ? ಸೊ ಇಲ್ಲಿ ಎಷ್ಟು ಸಾಧ್ಯತೆಗಳು ಬರೋ ಚಾನ್ಸಸ್ ಇದೆ? ಒಮ್ಮೆ ಫ್ಲಿಪ್ ಮಾಡಿದಾಗ ಹೆಡ್ ಬರ್ಬೋದು, ಇನ್ನೊಂದ್ಸಲ ಫ್ಲಿಪ್ ಮಾಡಿದಾಗ ಟೇಲ್ ಬರ್ಬೋದು. ಸೊ ಇದು ಎರಡು ಬಿಟ್ಟು ಬೇರೆ ಯಾವ್ದಾದ್ರು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಇಲ್ಲ. ಹಾಗಾಗಿ ಪಿ ಆಫ್ ಹೆಡ್ ಬರುವ ಸಾಧ್ಯತೆ ಎಷ್ಟಾಗತ್ತೆ ಹೇಳಿ? 1 ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ ಅಂದ್ರೆ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನಾಗತ್ತೆ? 2 ಆಗತ್ತೆ. ಅದೇ ಪಿ ಆಫ್ ಟೇಲ್ ಬರುವ ಸಾಧ್ಯತೆ ಎಷ್ಟಿರತ್ತೆ? ಓನ್ಲಿ ಇಲ್ಲಿ ಎರಡು ಫೇಸಸ್, ಒಂದ್ ಹೆಡ್ ಬಿಡ್ಬೇಕು ಇಲ್ಲ ಟೇಲ್ ಬಿಡ್ಬೇಕು ಅಲ್ವಾ? ಸೊ ಹಾಗಾಗಿ ಟೇಲ್ ಬೀಳುವ ಸಾಧ್ಯತೆ ಏನಾಗತ್ತೆ ಹೇಳಿ? 1 ಬೈ ಟೋಟಲ್ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ 2 ಅಲ್ವಾ? ಸೊ ಹಾಗಾಗಿ ಪಿ ಆಫ್ ಟೇಲ್ ಏನಾಗತ್ತೆ? 1 ಬೈ 2 ಆಗತ್ತೆ. ಪಿ ಆಫ್ ಹೆಡ್ ಏನಾಗತ್ತೆ ಮಕ್ಕಳೇ? 1 ಬೈ 2 ಆಗತ್ತೆ. ಓಕೆ, ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಸಂಭವನೀಯತೆ. ಸೊ ಇದನ್ನ ನಾವು ಗಣಿತದಲ್ಲಿ ಪಿ ಆಫ್ ಇ ಅಂತ ಸೂಚಿಸ್ತೇವೆ. ಸೊ ಇದು ಒಂದು ಸೂತ್ರ, ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ. ಸೊ ಈಗ ನಾವು ಇಲ್ಲಿ ಕಾಯಿನ್ ಅಲ್ಲಿ ಹೇಗೆ ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಸೊ ಇಲ್ಲಿ ನೋಡಿ, ಕಾರ್ಡ್ ಬೋರ್ಡ್ ಇದೆ. ಸೊ ಇಲ್ಲಿ ಆರೋ ಮಾರ್ಕ್ ಇದೆ. ಸೊ ಎಷ್ಟು ಕಲರ್ ಇದೆ? 8 ಕಲರ್ ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಪಿ ಆಫ್ ಆರ್ ಅಂದ್ರೆ ರೆಡ್ ಬರುವ ಸಾಧ್ಯತೆಗಳು ಏನು ಹೇಳ್ತೀರಾ? ಸೊ ಇಲ್ಲಿ ಘಟನೆ ಇ ಅಂದ್ರೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಏನಾಗತ್ತೆ ಹೇಳಿ? ಸೊ ಇಲ್ಲಿ ನಮ್ಗೆ ರೆಡ್ ಬರ್ಬೇಕು. ಈ ರೆಡ್ ಬರುವ ಸಂಭವನೀಯತೆ ಎಷ್ಟು? ಕೇವಲ ಒಂದೇ ಒಂದಲ್ವಾ? ಸೊ ಮತ್ತೆ ರೆಡ್ ಇದೆಯಾ ಇಲ್ಲಿ? ಇಲ್ಲ. ಹಾಗಾಗಿ 1 ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ ಅಂದ್ರೆ ಪ್ರಯೋಗದ ಎಲ್ಲಾ ಸಾಧ್ಯತೆಗಳ ಸಂಖ್ಯೆ 1 2 3 4 5 6. ಹಾಗಾದ್ರೆ ಏನಾಗತ್ತೆ? ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ ಮಕ್ಕಳೇ? 6 ಆಗತ್ತೆ. ಓಕೆನಾ? ಸೊ ಅದೇ ರೀತಿ ಪಿ ಆಫ್ ಯೆಲ್ಲೋ. ಸೊ ಇಲ್ಲಿ ಹಳದಿ ಬರುವ ಸಾಧ್ಯತೆಗಳು ಏನಾಗತ್ತೆ? 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ ಅಂದ್ರೆ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ. ಸೊ ಎಷ್ಟಾಗತ್ತೆ? 6 ಆಗತ್ತೆ ಮಕ್ಕಳೇ. ಓಕೆ, ಸೊ ಹೀಗೆ ನಾವು ಸಂಭವನೀಯತೆ ನಡೆಯುವಂತ ಘಟನೆಗಳನ್ನ ಹೇಳ್ತೇವೆ. ಸೊ ಅದೇ ರೀತಿ ಸೊ ಇಲ್ಲೇನಾದ್ರೂ ಕೊಟ್ಟಿರುವ ಕಾರ್ಡ್ ಬೋರ್ಡ್ ನಲ್ಲಿ ಸೊ ನೋಡಿ ಈ ರೀತಿ 4 ಕಲರ್ ಇದೆ. ಸೊ ಇಲ್ಲಿ ರೆಡ್ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಒಂದ್ಸಲ ಏನ್ ಮಾಡ್ತೇನೆ ನಾನು?
ಈ ಕಾರ್ಡ್ ಅನ್ನ ತಿರುಗಿಸ್ತೇನೆ, ಸ್ಪಿನ್ ಮಾಡ್ತೇನೆ. ಸೊ ಆಗ ಏನಾಗತ್ತೆ, ರೆಡ್ಡಿಗೆ ಬರುತ್ತೆ. ಸೊ ಇನ್ನೊಮ್ಮೆ ತಿರುಗಿಸ್ತೇನೆ, ಸೊ ಆಗ ಆರೆಂಜ್ ಬರುತ್ತೆ. ಸೊ ಅದೇ ರೀತಿ ಇನ್ನೊಮ್ಮೆ ತಿರುಗಿಸ್ತೇನೆ, ಆಗ ಮತ್ ರೆಡ್ ಬರುತ್ತೆ. ಮತ್ ಇನ್ನೊಮ್ಮೆ ಸ್ಪಿನ್ ಮಾಡ್ತೇನೆ, ಸೊ ಆಗ ಯೆಲ್ಲೋ ಬರುತ್ತೆ ಮಕ್ಕಳೇ. ಸೊ ಇಲ್ಲಿ ರೆಡ್ ಬರುವಂತಹ ಸಂಭವನೀಯತೆ ಏನಾಗತ್ತೆ ಹೇಳಿ, ರೆಡ್ ಬರುವಂತಹ ಸಂಭವನೀಯತೆ ಪಿ ಆಫ್ ರೆಡ್ ಏನಾಗತ್ತೆ ಹೇಳಿ. ಸೊ ಇಲ್ಲಿ ಕೆಂಪು ಬರುವ ಸಾಧ್ಯತೆಗಳು ಎಷ್ಟು ಮಕ್ಕಳೇ, ಎರಡಲ್ವಾ. ಸೊ ಒಂದ್ಸಲ ಬರ್ಬೋದು, ಇನ್ನೊಂದ್ಸಲ ಕೂಡ ಸ್ಪಿನ್ ಮಾಡಿದಾಗ ಕೂಡ ಬರ್ಬೋದು. ಹಾಗಾಗಿ ಇಲ್ಲಿ ಪಿ ಆಫ್ ರೆಡ್ ಏನಾಗತ್ತೆ ಹೇಳಿ, 2 ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ, 4. ಓಕೆ, ಹಾಗಾದ್ರೆ 2 ಬಂದ್ಲೆ 2, 2 2 4. ಹಾಗಾದ್ರೆ ಪಿ ಆಫ್ ಆರ್ ಏನಾಗತ್ತೆ, 1/2 ಆಗತ್ತೆ ಮಕ್ಕಳೇ. ಓಕೆ, ಅದೇ ದಾಳವನ್ನ ತಗೊಂಡ್ರೆ, ಸೊ ದಾಳದಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿದೆ, 1 2 3 4 5 6 ಇದೆ ಅಲ್ವಾ. ಸೊ ಹಾಗಾದ್ರೆ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು, 6 ಅಲ್ವಾ. ಸೊ ನನ್ಗೆ ಏನ್ ಬೇಕಾಗಿದೆ, 3 ಬೀಳ್ಬೇಕು. ಪಿ ಆಫ್ 3 ಎಷ್ಟಾಗತ್ತೆ ಹೇಳಿ, ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಏನಾಗತ್ತೆ, 1 ಆಗತ್ತೆ, ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ, 6 ಆಗತ್ತೆ ಮಕ್ಕಳು. ಹಾಗಾಗಿ ಪಿ ಆಫ್ 3 ಏನಾಗತ್ತೆ, 1/6 ಆಗತ್ತೆ. ಓಕೆ, ಸೊ ಇದು ಏನ್ ಹೇಳಿ, ಸಂಭವನೀಯತೆ. ಸೊ ಇದರ ಸೂತ್ರವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪರಿಕಲ್ಪನೆ ಯಾವ್ದಿದೆ, ಪ್ರಾಥಮಿಕ ಘಟನೆಗಳು. ಸೊ ಇಲ್ಲಿ ಪ್ರಾಥಮಿಕ ಘಟನೆಗಳು ಅಂದ್ರೆ, ಸೊ ಘಟನೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಸೊ ಇಲ್ಲಿ ಒಂದು ಕಾರ್ಡ್ ಬೋರ್ಡ್ ಅನ್ನ ಸ್ಪಿನ್ ಮಾಡೋದು ಚಟುವಟಿಕೆ ಆದ್ರೆ, ಸ್ಪಿನ್ ಮಾಡಿದಾಗ ಯಾವ ಕಲರ್ ಬರುತ್ತಲ್ವಾ, ಸೊ ಅದು ಏನಾಗತ್ತೆ ಹೇಳಿ, ಘಟನೆ ಆಗತ್ತೆ. ಹಾಗಾದ್ರೆ ಇಲ್ಲಿ ಪಿ ಆಫ್ ರೆಡ್ ಬರುವ ಸಂಭವನೀಯತೆ ಏನ್ ಹೇಳಿ, 1/6. ಅದೇ ರೀತಿ ಪಿ ಆಫ್ ಗ್ರೀನ್ ಬರುವ ಸಂಭವನೀಯತೆ 1/6. ಪಿ ಆಫ್ ಯೆಲ್ಲೋ ಬರುವ ಸಂಭವನೀಯತೆ 1/6. ಪಿ ಆಫ್ ಡಾರ್ಕ್ ಯೆಲ್ಲೋ ಇದೆ ಅಲ್ವಾ, ಸೊ ಡಾರ್ಕ್ ಯೆಲ್ಲೋ ಬರುವ ಸಂಭವನೀಯತೆ 1/6. ಪಿ ಆಫ್ ಬೂದು ಬಣ್ಣ ಇದೆ, ಸೊ ಗ್ರೇ ಕಲರ್ ಬರುವ ಸಂಭವನೀಯತೆ 1/6. ಅದೇ ರೀತಿ ಪಿ ಆಫ್ ಬ್ಲೂ ಬರುವ ಸಂಭವನೀಯತೆ 1/6. ಓಕೆ, ಸೊ ಇಲ್ಲಿ ಪ್ರತಿ ಒಂದು ಇಂಡಿವಿಜುವಲ್ ಘಟನೆ, ಸೊ ಒಂದು ಪ್ರತ್ಯೇಕ ಘಟನೆಗಳನ್ನ ಏನಂತ ಹೇಳ್ತೇವೆ ನಾವು, ಪ್ರಾಥಮಿಕ ಘಟನೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ ಪಿ ಆಫ್ ಆರ್ ಇಸ್ ಈಕ್ವಲ್ ಟು 1/6. ಸೊ ಇದು ಒಂದು ಪ್ರಾಥಮಿಕ ಘಟನೆ. ಅದೇ ರೀತಿ ಪಿ ಆಫ್ ಗ್ರೀನ್ ಕಲರ್ ಬರುವಂತಹ ಸಂಭವನೀಯತೆ, ಸೊ ಇದು ಒಂದು ಪ್ರಾಥಮಿಕ ಘಟನೆ. ಸೊ ಇಂಡಿವಿಜುವಲ್ ಈವೆಂಟ್, ಸೊ ಈವೆಂಟ್ ಅಂದ್ರೆ ಏನ್ ಹೇಳಿ, ಘಟನೆ. ಸೊ ಇಂಡಿವಿಜುವಲ್ ಈವೆಂಟ್ ಅನ್ನ ಏನಂತ ಹೇಳ್ತೇವೆ ನಾವು, ಪ್ರಾಥಮಿಕ ಘಟನೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ ಪ್ರಾಥಮಿಕ ಘಟನೆಗಳು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಮುಂದೆ ಹೋಗೋಣ. ಮುಂದಿನ ಪರಿಕಲ್ಪನೆ ಯಾವುದು, ಪೂರಕ ಘಟನೆಗಳು. ಸೊ ಇಲ್ಲಿ ಪ್ರಾಥಮಿಕ ಘಟನೆಗಳನ್ನ ನೋಡಿದೀರಾ, ಸೊ ಈಗ ಪೂರಕ ಘಟನೆಗಳನ್ನ ನೋಡೋಣ. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ನೋಡಿ, ಒಂದು ಕಾಯಿನ್ ಅನ್ನ ತಗೊಳ್ತೀರಾ, ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೀರಾ. ಸೊ ಕಾಯಿನ್ ಅನ್ನ ಫ್ಲಿಪ್ ಮಾಡೋದೇನಾಯ್ತು, ಚಟುವಟಿಕೆ ಅಲ್ವಾ. ಸೊ ಫ್ಲಿಪ್ ಮಾಡಿದಾಗ ಸೊ ಯಾವ್ದು ಬೀಳತ್ತಲ್ವಾ, ಸೊ ಅದು ಘಟನೆ. ಓಕೆ, ಸೊ ಇಷ್ಟನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈಗ ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಪಿ ಆಫ್ ಹೆಡ್ ಬರುವ ಸಂಭವನೀಯತೆ ಎಷ್ಟು ಮಕ್ಕಳೇ, ಹೆಡ್ ಬೀಳುವ ಸಂಭವನೀಯತೆ ಏನು, 1/2 ಅಲ್ವಾ. ಸೊ 1/2. ಸೊ ಪಿ ಆಫ್ ಟೇಲ್ ಬರುವ ಸಂಭವನೀಯತೆ ಎಷ್ಟು ಹೇಳಿ, 1/2 ಅಲ್ವಾ. ಸೊ ಇಲ್ಲಿ ನಾನು ಪಿ ಆಫ್ ಹೆಡ್ 1/2 ಅಂತ ಬರ್ತಿದ್ದೇನೆ. ಸೊ ಪಿ ಆಫ್ ಟೇಲ್ ಅನ್ನ ಪಿ ಆಫ್ ನಾಟ್ ಹೆಡ್ ಅಂತ ಬರೀತಾನೆ. ಸೊ ಪಿ ಆಫ್ ನಾಟ್ ಹೆಡ್ ಅಂದ್ರೆ ಏನ್ ಹೇಳಿ, ಟೇಲೆ ಅಲ್ವಾ. ಓಕೆ, ಹೆಡ್ ಅಲ್ಲದ ಸಂಭವನೀಯತೆ ಏನ್ ಹೇಳಿ, ಟೇಲ್. ಸೊ ಹಾಗಾಗಿ ನಾನು ಪಿ ಆಫ್ ಟೇಲ್ ಬರೆಯೋ ಬದಲು ಪಿ ಆಫ್ ನಾಟ್ ಹೆಡ್ ಅಂತ ಬರ್ದಿದ್ದೇನೆ. ಸೊ ಏನಾಗತ್ತೆ, ಇದು 1/2 ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಟೇಲ್ ಬದಲು ಪಿ ಆಫ್ ನಾಟ್ ಹೆಡ್ ಅಂತ ಬರ್ದಿದ್ದೇನೆ. ಸೊ ಈ ಪಿ ಆಫ್ ಹೆಡ್ ಮತ್ತು
ಪಿ ಆಫ್ ನಾಟ್ ಹೆಡ್. ಸೊ ಇವುಗಳನ್ನ ನಾವೇನಂತ ಹೇಳ್ತೇವೆ ಮಕ್ಕಳೇ? ಪೂರಕ ಘಟನೆಗಳು ಅಂತ ಹೇಳ್ತೇವೆ. ಓಕೆ, ಸೊ ಪಿ ಆಫ್ ಹೆಡ್ 1/2 ಪ್ಲಸ್ ಪಿ ಆಫ್ ನಾಟ್ ಹೆಡ್. ಸೊ ಒಮ್ಮೆ ನಾನು ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಹೆಡ್ ಬೀಳತ್ತೆ. ಸೊ ಇನ್ನೊಮ್ಮೆ ಕಾಯಿನ್ ಫ್ಲಿಪ್ ಮಾಡಿದಾಗ ಟೇಲ್ ಬೀಳತ್ತೆ. ಸೊ ಅದನ್ನ ನಾನು ಹೇಗೆ ಹೇಳ್ತಾ ಇದ್ದೇನೆ? ಹೆಡ್ ಅಲ್ಲದೆ ಇರುವ ಘಟನೆ. ಸೊ ಅದೇನಾಗತ್ತೆ? ಟೇಲೇ ಆಗಿರ್ಬೇಕಲ್ವಾ? ಸೊ ಹಾಗಾಗಿ ಪಿ ಆಫ್ ನಾಟ್ ಹೆಡ್ ಏನಾಗತ್ತೆ ಮಕ್ಕಳೇ? 1/2 ಆಗತ್ತೆ. ಓಕೆ, ಸೊ ಹೀಗೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಒಂದಕ್ಕೊಂದು ಪೂರಕಗಳು ಅಂತ ಹೇಳ್ತೇವೆ. ಸೊ ಇದನ್ನ ಪೂರಕ ಘಟನೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಅದೇ ರೀತಿ ಇಲ್ಲಿ ಕಾರ್ಡ್ ಬೋರ್ಡ್ಗೆ ಬರೋಣ. ಸೊ ಇಲ್ಲಿ 2 ಟೋಟಲ್ ಔಟ್ಕಮ್ ಇದ್ದಾಗ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. ಬಟ್ ಇಲ್ಲಿ ಒಂದು ಕಾರ್ಡ್ ಬೋರ್ಡ್ ಅನ್ನ ತಗೊಂಡು ಅಲ್ಲಿ 8 ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದು ಆರೋ ಮಾರ್ಕ್ಸ್ ಇದೆ. ಸೊ ಇಲ್ಲಿ ಕಾರ್ಡ್ ಅನ್ನ ಫ್ಲಿಪ್ ಮಾಡ್ತಾನೆ. ಸೊ ಕಾರ್ಡ್ ಅನ್ನ ಫ್ಲಿಪ್ ಮಾಡಿದಾಗ 1 ಬರುವ ಸಂಭವನೀಯತೆ ಏನಾಗತ್ತೆ? ಸೊ ಪಿ ಆಫ್ 1 ಬರುವ ಸಂಭವನೀಯತೆ ಏನಾಗತ್ತೆ? 1/8 ಆಗತ್ತೆ ಅಲ್ವಾ? ಸೊ ಇಲ್ಲಿ ಹೀಗೆ ಅನುಕೂಲಿಸುವ ಫಲಿತ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ. ಹಾಗಾಗಿ ಏನಾಯ್ತು ಇಲ್ಲಿ? 1 ಬರುವ ಸಾಧ್ಯತೆಗಳೇನಾಗತ್ತೆ? 1 ಟೋಟಲ್ ನಂಬರ್ ಆಫ್ ಔಟ್ಕಮ್. ಹಾಗಾದ್ರೆ ಈ ಒಂದು ಘಟನೆಯ ಪೂರಕ ಘಟನೆ ಯಾವ್ದಾಗತ್ತೆ? ಯಾವ್ದಾಗತ್ತೆ ಹೇಳಿ? ಇದರ ಪೂರಕ ಘಟನೆ ಪಿ ಆಫ್ 2, ಪಿ ಆಫ್ 3, ಪಿ ಆಫ್ 4, ಪಿ ಆಫ್ 5, ಪಿ ಆಫ್ 6, ಪಿ ಆಫ್ 7, ಪಿ ಆಫ್ 8. ಅಂದ್ರೆ ಏನಾಗತ್ತೆ ಇಲ್ಲಿ? ಪಿ ಆಫ್ 1 ಬರುವ ಸಾಧ್ಯತೆಗಳು 1/8 ಆದ್ರೆ ಪಿ 1 ಬರದೇ ಇರುವ ಸಾಧ್ಯತೆಗಳು ಯಾವ್ದಾಗತ್ತೆ? 2, 3, 4, 5, 6, 7, 8 ಅಲ್ವಾ? ಸೊ 2 ಒಂದಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ 1 ಅಲ್ಲದ ಸಾಧ್ಯತೆಗಳು ಯಾವ್ದಾಗತ್ತೆ? 2, 3, 4, 5, 6, 7, 8 ತನಕ 1 ಅಲ್ಲದೆ ಇರುವ ಸಾಧ್ಯತೆಗಳು. ಸೊ ಹಾಗಾಗಿ ಪಿ ಆಫ್ 1/8 ಆದ್ರೆ ಸೊ ಅದರ ಕಾಂಪ್ಲಿಮೆಂಟರಿ ಅಂದ್ರೆ ಅದರ ಪೂರಕ ಘಟನೆ ಏನಾಗತ್ತೆ? 1 ಅಲ್ಲದೆ ಇರುವ ಘಟನೆ. ಓಕೆ, ಸೊ 1 ಅಲ್ಲದೆ ಇರುವ ಘಟನೆ ಏನಾಗತ್ತೆ ಹೇಳಿ? 7/8 ಆಗತ್ತೆ ಮಕ್ಕಳೇ. ಸೊ ಎರಡನ್ನ ಒಂದ್ಸಲ ಫ್ಲಿಪ್ ಮಾಡಿದಾಗ 2 ಬರುತ್ತೆ. ಸೊ ಆಗ ಇದು 1ಕ್ಕೆ ಸಮನಾಗತ್ತಾ? ಸೊ ಇಲ್ಲ ಅಲ್ವಾ? ಸೊ ಹಾಗಾಗಿ ಪಿ ಆಫ್ 1 ಬರದೇ ಇರುವ ಸಾಧ್ಯತೆ 2, ಪಿ ಆಫ್ 1 ಅಲ್ಲದ ಸಾಧ್ಯತೆ 3, ಪಿ ಆಫ್ 1 ಅಲ್ಲದ ಸಾಧ್ಯತೆ 4, ಪಿ ಆಫ್ 5 ಅಲ್ಲದ ಸಾಧ್ಯತೆಗಳು 5. ಹಾಗಾಗಿ ಏನಾಯ್ತು ಇಲ್ಲಿ? ಪಿ ಆಫ್ 1 ಅಲ್ಲದ ಸಾಧ್ಯತೆ ಏನಾಗತ್ತೆ ಹೇಳಿ? 7/8 ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ನೀವು ಒಂದು ಕಾರ್ಡ್ ಅಲ್ಲಿ 4 ಕಲರ್ ಅನ್ನ ತಗೊಳ್ತೇನೆ. ರೆಡ್, ಗ್ರೀನ್, ಆರೆಂಜ್, ಯೆಲ್ಲೋ. ಸೊ ಇಲ್ಲಿ ಪಿ ಆಫ್ ಯೆಲ್ಲೋ. ಸೊ ಯೆಲ್ಲೋ ಬರುವ ಸಾಧ್ಯತೆ ಏನಾಗತ್ತೆ ಮಕ್ಕಳೇ? 1/4 ಆಗತ್ತೆ. ಹಾಗಾದ್ರೆ ಯೆಲ್ಲೋ ಅಲ್ಲದ ಸಾಧ್ಯತೆ ಯಾವ್ದು ಹೇಳಿ? R/4 ಅಂದ್ರೆ 1/4 ಪ್ಲಸ್ 1/4 ಪ್ಲಸ್ 1/4 ಅಂದ್ರೆ ಏನಾಗತ್ತೆ? 3/4 ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಯೆಲ್ಲೋ ಅಲ್ಲದ ಸಾಧ್ಯತೆ ಏನಾಯ್ತು? 3/4 ಆದ್ರೆ ಸೊ ಯೆಲ್ಲೋ ಬೀಳುವ ಸಾಧ್ಯತೆ ಏನಾಗತ್ತೆ ಮಕ್ಕಳೇ? 1/4 ಆಗತ್ತೆ. ಹಾಗಾಗಿ ಇಲ್ಲಿ 1/4 ಅಂಡ್ 3/4. ಸೊ ಇವುಗಳ ಏನಾಯ್ತು? ಒಂದಕ್ಕೊಂದು ಪೂರಕ ಘಟನೆಗಳು ಅಂತ ಹೇಳ್ತೇವೆ. ಸೊ ಪ್ರಾಥಮಿಕ ಘಟನೆಗಳು ಅಂದ್ರೆ ಏನ್ ಹೇಳಿ? ಈಚ್ ಇಂಡಿವಿಜುವಲ್ ಈವೆಂಟ್ಸ್, ಪ್ರತಿಯೊಂದು ಪ್ರತ್ಯೇಕ ಘಟನೆಗಳನ್ನ ಏನಂತ ಹೇಳ್ತೇವೆ ನಾವು? ಪ್ರಾಥಮಿಕ ಘಟನೆಗಳು ಅಂತ ಹೇಳ್ತೇವೆ. ಸೊ ಒಂದಕ್ಕೊಂದು ಪೂರಕವಾಗಿರುವ ಈವೆಂಟ್ಸ್ ಅನ್ನ ಏನಂತ ಹೇಳ್ತೇವೆ ನಾವು? ಪೂರಕ ಘಟನೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ? 1 ಆಗಿರುತ್ತೆ. ಉದಾಹರಣೆಗೆ ನೋಡಿ, ಒಂದು ಕಾಯಿನ್ ಅನ್ನ ತಗೊಳ್ತೇನೆ. ಸೊ ಇಲ್ಲಿ 2 ಫೇಸಸ್ ಇರುತ್ತೆ, ಒಂದು ಹೆಡ್, ಒಂದು ಟೇಲ್. ಸೊ ಇಲ್ಲಿ ಈ ಒಂದು
ಕಾಯಿನಿನ ಸಂಭವನೀಯತೆ ಏನಾಗತ್ತೆ, ಹೆಡ್ ಬೀಳುವ ಸಂಭವನೀಯತೆ ಏನಾಗತ್ತೆ 1/2, ಟೇಲ್ ಬೀಳುವ ಸಂಭವನೀಯತೆ ಏನಾಗತ್ತೆ 1/2 ಆಗತ್ತೆ. ಸೊ ಈ ಎಲ್ಲಾ ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗತ್ತೆ ಹೇಳಿ 1 ಆಗಿರತ್ತೆ. ನೋಡಿ 1/2 + 1/2, ಸೊ ಇದೇನಾಗತ್ತೆ 2/2. ಎಷ್ಟಾಗತ್ತೆ ಹೇಳಿ 1 ಬಂದ್ಬಿಡತ್ತೆ ಅಲ್ವಾ. ಸೊ ಹಾಗಾಗಿ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಯಾವಾಗ್ಲೂ ಏನಾಗಿರತ್ತೆ ಮಕ್ಕಳೇ 1 ಆಗಿರತ್ತೆ. ಸೊ ಇನ್ನೊಂದು ಉದಾಹರಣೆ ನೋಡಿ, ಕಾರ್ಡ್ ಅನ್ನ ತಗೊಳ್ತೇನೆ. ಸೊ ಇಲ್ಲಿ 6 ಕಲರ್ ಇದೆ. ಸೊ ರೆಡ್, ಗ್ರೀನ್, ಆರೆಂಜ್, ಯೆಲ್ಲೋ, ಬ್ಲೂ, ವೈಟ್. ಓಕೆ, ಸೊ ಇಲ್ಲಿ ಈಚ್ ಇಂಡಿವಿಜುವಲ್ ಇವೆಂಟ್ ಪಿ ಆಫ್ ರೆಡ್ ಬರುವ ಸಂಭವನೀಯತೆ 1/6, ಗ್ರೀನ್ ಬರುವ ಸಂಭವನೀಯತೆ 1/6, ಯೆಲ್ಲೋ ಬರುವ ಸಂಭವನೀಯತೆ 1/6, ಬ್ಲೂ ಬರುವ ಸಂಭವನೀಯತೆ 1/6, ವೈಟ್ ಬರುವ ಸಂಭವನೀಯತೆ 1/6. ಇನ್ಯಾವುದು ಇದೆ, ಪಿ ಆಫ್ ಆರೆಂಜ್ ಬರುವ ಸಂಭವತೆ 1/6. ಸೊ ಇವುಗಳೆಲ್ಲ ಏನಾಯ್ತು ಹೇಳಿ ಪ್ರಾಥಮಿಕ ಘಟನೆಗಳು. ಸೊ ಇಲ್ಲಿ ಈ ಎಲ್ಲಾ ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗತ್ತೆ ಮಕ್ಕಳೇ 1 ಆಗಿರತ್ತೆ. ನೋಡಿ 1/6 + 1/6 + 1/6 + 1/6 + 1/6 + 1/6. ಸೊ ಇದೇನಾಗತ್ತೆ ಹೇಳಿ 1 2 3 4 5 6, 6/6 ಏನಾಗತ್ತೆ ಹೇಳಿ 1 ಬಂದ್ಬಿಡತ್ತೆ. ಸೊ ಹಾಗಾಗಿ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ 1 ಆಗಿರತ್ತೆ. ಸೊ ಅದೇ ರೀತಿ ಪೂರಕ ಘಟನೆಗಳ ಸಂಭವನೀಯತೆಯು ಕೂಡ 1 ಆಗಿರತ್ತೆ. ಹೇಗೆ ನೋಡಿ, ಇಲ್ಲಿ ಕಾಯಿನ್ ಅನ್ನ ತಗೊಳ್ಳಿ. ಸೊ ಇಲ್ಲಿ ಹೆಡ್ ಅಂಡ್ ಟೇಲ್ ಇದೆ. ಓಕೆ, ಸೊ ಇಲ್ಲಿ ಹೆಡ್ ಬೀಳುವ ಸಂಭವನೀಯತೆ ಏನಾಗತ್ತೆ 1/2 ಅಲ್ವಾ. ಸೊ ಹೆಡ್ ಅಲ್ಲದ ಸಂಭವನೀಯತೆ ಅಂದ್ರೆ ಏನಾಯ್ತು, ಟೇಲ್ ಆಗೋಯ್ತು. ಹಾಗಾಗಿ ಇದನ್ನ ಹೆಡ್ ಅಲ್ಲದ ಸಂಭವನೀಯತೆ ಏನಾಗತ್ತೆ ಹೇಳಿ 1/2 ಆಗತ್ತೆ. ಸೊ ಇವುಗಳು ಏನಾಯ್ತು ಪೂರಕ ಘಟನೆಗಳು, ಒಂದಕ್ಕೊಂದು ಪೂರಕ ಘಟನೆಗಳು. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ 1/2 + 1/2. ಸೊ ಏನಾಗತ್ತೆ 2/2 = ಏನಾಗ್ಬಿಡತ್ತೆ 1 ಬಂದ್ಬಿಡತ್ತೆ. ಹಾಗಾಗಿ ಪೂರಕ ಘಟನೆಗಳ ಸಂಭವನೀಯತೆ ಏನಾಗತ್ತೆ 1 ಆಗತ್ತೆ. ಓಕೆ, ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತಗಳು ಕೂಡ 1 ಆಗಿರತ್ತೆ. ಹಾಗೆ ಪೂರಕ ಘಟನೆಗಳ ಸಂಭವನೀಯತೆಯ ಮೊತ್ತವೂ ಕೂಡ 1 ಆಗಿರತ್ತೆ. ಓಕೆ, ಸೊ ಇಲ್ಲಿ ನೋಡಿ ಕಲರ್ಸ್ ಅನ್ನ ತಗೊಳ್ತೇನೆ. ಸೊ ಕಾರ್ಡ್ಸ್ ಅಲ್ಲಿ 4 ಕಲರ್ಸ್, ರೆಡ್, ಆರೆಂಜ್, ಯೆಲ್ಲೋ, ವೈಟ್. ಸೊ ಇಲ್ಲಿ ರೆಡ್ ಬರುವ ಸಂಭವನೀಯತೆ ಏನ್ ಹೇಳಿ 1/4 ಅಲ್ವಾ. ಸೊ ರೆಡ್ ಅಲ್ಲದ ಸಂಭವನೀಯತೆ ಏನಾಗತ್ತೆ, ಯೆಲ್ಲೋ ಆಗಿರ್ಬೋದು, ವೈಟ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು. ಸೊ ಹಾಗಾಗಿ ರೆಡ್ ಅಲ್ಲದ ಸಂಭವನೀಯತೆ, ಏನಾಗತ್ತೆ 3/4 ಆಗತ್ತೆ. ಸೊ ಇಲ್ಲಿ ಈ ರೆಡ್ಗೆ ಪೂರಕವಾಗಿರೋದು ಇದು. ಹಾಗಾಗಿ ಈ ಪೂರಕ ಘಟನೆಗಳ ಸಂಭವನೀಯತೆ ಏನಾಗತ್ತೆ ಮಕ್ಕಳೇ ಯಾವಾಗಲೂ 1 ಆಗಿರತ್ತೆ. ಓಕೆ, ಸರಿ, ನೀವಿಲ್ಲಿ ಹೀಗೂ ಕೂಡ ಬರಿಬಹುದು. ಪಿ ಆಫ್ ಇ ಅಂದ್ರೆ ಇ ಬೀಳುವ ಸಂಭವನೀಯತೆ ಪ್ಲಸ್ ಇದರ ಪೂರಕ ಘಟನೆಯನ್ನ ನಾವು ಪಿ ಆಫ್ ಇ ಬಾರ್ ಅಂತ ಹೇಳ್ತೇವೆ. ಓಕೆ, ಸೊ ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ, ಇದನ್ನ ಇ ಬಾರ್ ಇಂದ ಸೂಚಿಸ್ತೇವೆ. ಸೊ ಇಲ್ಲಿ ನೋಡಿ ಪಿ ಆಫ್ ಇ ಈವೆಂಟ್ ಅಂತ. ಸೊ ಈ ರೆಡ್ ಬೀಳುವಂತಹ ಘಟನೆ ಅಂದ್ರೆ ಈ ಕಾರ್ಡ್ ಅನ್ನ ನೀವು ಸ್ಪಿನ್ ಮಾಡಿದಾಗ ರೆಡ್ ಬೀಳುವಂತಹ ಘಟನೆಯನ್ನ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಇದನ್ನ ಈವೆಂಟ್, ಇಂಗ್ಲಿಷ್ ನಲ್ಲಿ ಇದನ್ನ ಈವೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಿ ಆಫ್ ಇ ಅಂತ ಡಿನೋಟ್ ಮಾಡ್ತಾರೆ. = 1/4 ಆದ್ರೆ ರೆಡ್ ಅಲ್ಲದ ಘಟನೆ. ಸೊ ಪಿ ಆಫ್ ಇ ಡ್ಯಾಶ್ ಅಂತ ಹೇಳ್ತೇವೆ ಮಕ್ಕಳು. ಓಕೆ, ಸೊ ಮುಂದಿನ ಒಂದು ಪರಿಕಲ್ಪನೆಯನ್ನ ನೋಡೋಣ. ಅಸಂಭವ ಮತ್ತು ಖಚಿತ ಘಟನೆಗಳು. ಸೊ ಇಲ್ಲಿ ಮೊದಲನೇದಾಗಿ ಅಸಂಭವ ಅಂದ್ರೆ ನಡಿದೆ ಇಲ್ಲದೆ ಇರೋದು ಅಂತ ಅಲ್ವಾ. ಸಂಭವಿಸೋದು ಅಸಂಭವ ಅಂದ್ರೆ ನಡಿದೆ ಇರುವಂತದ್ದು. ನೋಡಿ ಈಗ
ಒಂದು ದಾಳವನ್ನ ತಗೊಳ್ತೇನೆ. ಸೊ ನಾನೇನ್ ಹೇಳ್ತೇನೆ, 8 ಬೀಳುವ ಸಂಭವನೀಯತೆ ಏನಾಗತ್ತೆ ಅಂತ ಕೇಳ್ತೇನೆ. ಸೊ ಇಲ್ಲಿ ನಂಗೆ 8 ಬೀಳ್ಬೇಕೀಗ. ನಾ ಏನ್ ಮಾಡ್ತೇನೆ, ದಾಳವನ್ನ ತಿರುಗಿಸ್ತೇನೆ, 1 ಬೀಳತ್ತೆ, ಇನ್ನೊಮ್ಮೆ ತಿರುಗಿಸ್ತೇನೆ, 4 ಬೀಳತ್ತೆ, ಇನ್ನೊಮ್ಮೆ ತಿರುಗಿಸ್ತೇನೆ, 6 ಬೀಳತ್ತೆ. ಎಷ್ಟು ಸಲ ತಿರುಗಿಸಿದ್ರು ಕೂಡ ನನ್ಗೆ 8 ಬರೋದೇ ಇಲ್ಲ. ಯಾಕಂದ್ರೆ ಆ ದಾಳದಲ್ಲಿ ಇರೋದೇ 6 ನಂಬರ್ಸ್ ಅಲ್ವಾ. ಸೊ ಹಾಗಾಗಿ 8 ಬೀಳುವ ಸಂಭವನೀಯತೆ ಏನಾಯ್ತು, 0 ಆಗ್ಬಿಡ್ತಲ್ವಾ. ಸೊ ಹಾಗಾಗಿ ಇದನ್ನ ನಾನೇನಂತ ಹೇಳ್ತೇವೆ, ಅಸಂಭವ ಘಟನೆಗಳು ಅಂತ ಹೇಳ್ತೇವೆ. ಓಕೆ. ಸೊ ಹಾಗಾಗಿ ಪಿ ಆಫ್ 8 ಏನಾಗತ್ತೆ ಹೇಳಿ, 0 ಆಗ್ಬಿಡತ್ತೆ. ಓಕೆ. ಸೊ ಇದೇನ್ ಹೇಳಿ, ಅಸಂಭವ ಘಟನೆಗಳು. ಅದೇ 4 ಬೀಳ್ಬೇಕು. ಸೊ 4 ಬೀಳುವ ಸಂಭವನೀಯತೆಗಳು ಎಷ್ಟು ಅಂತ ಕೇಳಿದಾಗ, ಸೊ ಪಿ ಆಫ್ 4 ಎಷ್ಟಾಗತ್ತೆ, ಈ ದಾಳದಲ್ಲಿ 6 ಸಂಖ್ಯೆ ಇದೆ, 4 ಬೀಳುವ ಸಂಭವನೀಯತೆ ಎಷ್ಟಾಗತ್ತೆ ಮಕ್ಕಳೇ, 1 ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ 6. ಓಕೆ. ಸೊ ಹಾಗಾಗಿ ಇಲ್ಲಿ 4 ಬೀಳುವ ಸಂಭವನೀಯತೆ 1 ಅಂದ್ರೆ ಬೀಳತ್ತೆ, ಖಚಿತವಾಗಿ ಹೇಳ್ಬೋದು 4 ಬೀಳತ್ತೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಾದ್ರೂ ಇದನ್ನ ರೊಟೇಟ್ ಮಾಡಿದಾಗ 4 ಬಿದ್ದೆ ಬೀಳತ್ತೆ ಅಲ್ವಾ. ಸೊ ಇದನ್ನ ಖಚಿತ ಘಟನೆಗಳು, ಹಾಗೆ ಆಗತ್ತೆ ಅಂತ ಹೇಳ್ತೇವಲ್ವಾ. ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಖಚಿತ ಘಟನೆಗಳು ಅಂತ ಹೇಳ್ತೇವೆ. ಸೊ ಹಾಗಾಗಿ ಪಿ ಆಫ್ 4, ಪಿ ಆಫ್ 3, ಪಿ ಆಫ್ 6, ಪಿ ಆಫ್ 2. ಸೊ ಸಂಭವನೀಯತೆ 4ರ ಸಂಭವನೀಯತೆ, 5ರ ಸಂಭವನೀಯತೆ, 1ರ ಸಂಭವನೀಯತೆ. ಸೊ ಇದೇನಾಗಿರುತ್ತೆ ಮಕ್ಕಳೇ, 1. ಓಕೆ. ಹಾಗಾಗಿ ಅಸಂಭವ ಘಟನೆಗಳನ್ನ ನಾವು ಹೇಗೆ ಡಿನೋಟ್ ಮಾಡ್ತೇವೆ, 0 ಅಂತ ಹೇಳ್ತೇವೆ. ಓಕೆ. ಸೊ ಇದೇನಾಯ್ತು, ಅಸಂಭವ ಮತ್ತು ಖಚಿತ ಘಟನೆಗಳ ನಡುವೆ ಇರುವಂತಹ ವ್ಯತ್ಯಾಸ. ಓಕೆ. ಸೊ ನೆಕ್ಸ್ಟ್ ಸಂಭವನೀಯತೆಯ ವ್ಯಾಪ್ತಿ. ಸೊ ಇಲ್ಲಿ ಸಂಭವನೀಯತೆ ಪಿ ಆಫ್ ಇ ವ್ಯಾಖ್ಯೆಯಿಂದ ಅಂಶವು ಅಂದ್ರೆ ಘಟನೆ ಇಗೆ ಅನುಕೂಲಿಸುವ ಫಲಿತಗಳು ಯಾವಾಗಲೂ ಛೇದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತೆ ಎಂಬುದನ್ನು ನಾವು ನೋಡುತ್ತೇವೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಅಂದ್ರೆ ಘಟನೆ ನಡೆಯುವಂತಹ ಸಂಭವನೀಯತೆ. ಸೊ ಯಾವಾಗ್ಲೂ ಏನಾಗಿರುತ್ತೆ ಮಕ್ಕಳೇ, 0 ಮತ್ತು 1ರ ಮಧ್ಯದಲ್ಲೇ ಇರುತ್ತೆ. ಅಂದ್ರೆ ಈಕ್ವಲ್ ಟು 0 ಆಗಿರ್ಬೋದು, ಸೊ ಇಲ್ಲ ಏನಾಗುತ್ತೆ ಅದಕ್ಕಿಂತ ಹೆಚ್ಚು, ಅಂದ್ರೆ ಒಟ್ಟು 1ರೊಳಗಡೆ ಬರ್ತಾ ಇರತ್ತೆ. ಸೊ ಈಕ್ವಲ್ ಟು 1 ಆಗಿರ್ಬೋದು, ಇಲ್ಲ ಅದಕ್ಕಿಂತ ಒಳಗಡೆ, ಅಂದ್ರೆ 0ದಿಂದ 1ರ ಒಳಗಡೆ ಈ ವ್ಯಾಲ್ಯೂಸ್ ಇರತ್ತೆ ಮಕ್ಕಳೇ. ಸೊ ಫಾರ್ ಎಕ್ಸಾಂಪಲ್, ಸೊ ಈಗ ನೋಡಿ, ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಹೆಡ್ ಬರುವ ಸಂಭವನೀಯತೆ 1/2, ಟೇಲ್ ಬರುವ ಸಂಭವನೀಯತೆ 1/2. ಸೊ ಇವುಗಳ ಮೊತ್ತ ಏನಾಗ್ತಾ ಇದೆ ಹೇಳಿ, 1 ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಘಟನೆಗಳು ಯಾವಾಗ್ಲೂ ಏನಾಗಿರತ್ತೆ, 0 ಮತ್ತು 1ರ ಮಧ್ಯದೊಳಗಡೆನೆ ಬರ್ತಾ ಇರತ್ತೆ ಮಕ್ಕಳೇ. ಸೊ ಇದೇನ್ ಹೇಳಿ, ಸಂಭವನೀಯತೆಯ ವ್ಯಾಪ್ತಿ. ಓಕೆ. ಸೊ ಯಾವುದೇ ಒಂದು ಉದಾಹರಣೆ ಚಟುವಟಿಕೆಯನ್ನ ಮಾಡಿದ್ರು ಕೂಡ ಸೊ ಇದರ ವ್ಯಾಪ್ತಿ ಏನಾಗಿರುತ್ತೆ, 0 ಮತ್ತು 1ರ ಒಳಗಡೆನೆ ಇರತ್ತೆ. ಸೊ ಬೇಕಾದ್ರೆ ದಾಳವನ್ನ ತಗೊಳ್ಳಿ ನೀವು, ಇದರ ಎಲ್ಲಾ ಸಂಭವನೀಯತೆಗಳನ್ನ ಬರೆದು ಅಂದ್ರೆ ಪ್ರಾಥಮಿಕ ಘಟನೆಗಳನ್ನ ಮಾಡಿ ಅದರ ಮೊತ್ತವನ್ನ ಮಾಡಿದಾಗ ನಿಮ್ಗೆ ಯಾವಾಗ್ಲೂ 1 ಬರ್ತಾ ಇರತ್ತೆ ಮತ್ತು 0 ಮತ್ತು 1ರ ಒಳಗಡೆನೆ ಬರ್ತಾ ಇರತ್ತೆ. ಓಕೆ. ಸೊ ಇದು ಇದರ ವ್ಯಾಪ್ತಿ ಆಯ್ತು. ಸೊ ನೆಕ್ಸ್ಟ್ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಘಟನೆಗಳು. ಸೊ ಇಲ್ಲಿ ನೋಡಿ, ಈಗ ಇಲ್ಲಿ ಕಾರ್ಡ್ ಬೋರ್ಡ್ ಇದೆ, ಎಷ್ಟು ಕಲರ್ ಇದೆ, 8 ಕಲರ್ ಇದೆ, ಅದೇ ರೀತಿ ಏರೋ ಮಾರ್ಕ್ ಇದೆ. ಸೊ ಸಾಮಾನ್ಯವಾಗಿ ನೀವು ಥಿಂಕ್ ಮಾಡೋದು ಏನು, ಈಗ ಒಂದ್ ಸಲ ತಿರುಗಿಸಿದಾಗ ರೆಡ್ ಬರುತ್ತೆ, ಇನ್ನೊಂದ್ ಸಲ ತಿರುಗಿಸಿದಾಗ ಯೆಲ್ಲೋ ಬರುತ್ತೆ. ಸೊ ಹೀಗೆ ಪ್ರತಿ ಒಂದ್ಸಲ ತಿರುಗಿಸಿದಾಗೂ ಒಂದೊಂದು ಕಲರ್ ಬರುತ್ತೆ ಅನ್ನೋದು ಸಂಭವನೀಯತೆ. ಓಕೆ. ಸೊ ಪಿ ಆಫ್ ರೆಡ್ ಬರೋ ಸಂಭವನೀಯತೆ 1/8, ಪಿ ಆಫ್ ಯೆಲ್ಲೋ ಬರುವ ಸಂಭವನೀಯತೆ 1/8. ಸೊ ಇದನ್ನ ನಾವು ಸೈದ್ಧಾಂತಿಕವಾಗಿ ಹೇಳ್ತೇವೆ ನಡೆಯುವಂತ ಘಟನೆಗಳು. ಬಟ್ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಹೋದ್ರೆ ಆಗತ್ತಾ ನೋಡಿ, ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ 8 ಸಲ ತಿರುಗಿಸಿದಾಗ 8 ಕಲರ್ ಬರ್ಬೇಕು. ಒಂದ್ಸಲ ತಿರುಗಿಸಿದಾಗ ರೆಡ್, ಒಂದ್ಸಲ ತಿರುಗಿಸಿದಾಗ ಯೆಲ್ಲೋ ಬರ್ಬೇಕು, ಹೀಗ್ ಬರ್ಬೇಕು. ಬಟ್ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಹೋದಾಗ ಸೊ ಒಂದ್ಸಲ ತಿರುಗಿಸಿದಾಗ ರೆಡ್ ಬಂತು, ಇನ್ನೊಂದ್ಸಲ ತಿರುಗಿಸಿದಾಗ ಯೆಲ್ಲೋ ಬಂತು, ಇನ್ನೊಂದ್ಸಲ ತಿರುಗಿಸಿದಾಗ ಮತ್ತೆ ವಾಪಸ್ ರೆಡ್ ಬರುತ್ತೆ ಅಲ್ವಾ. ಸೊ ಇದು ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಘಟನೆಗಳ ನಡುವೆ ಇರುವಂತಹ
ವ್ಯತ್ಯಾಸ ಮಕ್ಕಳೇ. ಓಕೆ, ಅದೇ ರೀತಿ ದಾಳದಲ್ಲೂ ಕೂಡ ಅಷ್ಟೇ, ಎಲ್ಲದರಲ್ಲೂ ನೀವು ಈ ರೀತಿಯಾಗಿ ಡಿಫರೆನ್ಸ್ ಅನ್ನ ನೋಡಬಹುದು ಮಕ್ಕಳು. ಓಕೆ, ಸೊ ಇವುಗಳು ಪ್ರಾಯೋಗಿಕ ಮತ್ತು ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ ಈವೆಂಟ್ಸ್ ಇಗಿರುವ ಡಿಫರೆನ್ಸ್. ಓಕೆ, ಸೊ ನೆಕ್ಸ್ಟ್, ಸೊ ನಾವೇನ್ ಮಾಡಿದ್ವಿ ಹಿಂದಿನ ಒಂದು ಚಟುವಟಿಕೆಗಳೆಲ್ಲ ಹೇಗ್ ಮಾಡಿದ್ವಿ ಅಂದ್ರೆ, ಒಂದು ಕಾಯಿನ್ ಅನ್ನ ಫ್ಲಿಪ್ ಮಾಡ್ತಿದ್ವಿ. ಸೊ ಒಂದು ಈ ಹೆಡ್ ಬರ್ತಿತ್ತು, ಇಲ್ಲ ಟೇಲ್ ಬರ್ತಿತ್ತು. ಅದೇ ರೀತಿ ಒಂದು ದಾಳವನ್ನ ತಗೊಳ್ತಿದ್ರೆ ಹೆಡ್ ಒಂದು 6 ಬರ್ತಿತ್ತು, ಯಾವ್ದಾದ್ರು ಒಂದ್ ನಂಬರ್ಸ್ ಬರ್ತಿತ್ತು. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, 2 ಕಾಯಿನ್ ಅನ್ನ ತಗೊಳ್ತಾ ಇದ್ದೇವೆ. ಸೊ 2 ಕಾಯಿನ್ ಅನ್ನ ಎಟ್ ಎ ಟೈಮ್ ಇದನ್ನ ಫ್ಲಿಪ್ ಮಾಡ್ತೇನೆ. ಸೊ ಆಗ ಘಟನೆಗಳು ನಡೆಯುವಂತಹ ಸಂಭವನೀಯತೆಗಳು ಏನಾಗತ್ತೆ ಯೋಚನೆ ಮಾಡ್ತೀರಾ? ಸೊ ಮೊದಲನೇದಾಗಿ 2 ಕಾಯಿನ್ ಅನ್ನ ಫ್ಲಿಪ್ ಮಾಡಿದೆ. ಸೊ ಏನ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದಲ್ವಾ? ಸೊ ಒಂದ್ ಹೆಡ್ ಬಿದ್ರೆ ಇನ್ನೊಂದ್ರಲ್ಲಿ ಟೇಲ್ ಬೀಳ್ಬೋದು. ಸೊ ಇನ್ನೊಂದ್ಸಲ ಫ್ಲಿಪ್ ಮಾಡ್ತೇನೆ, ಟೇಲ್ ಬೀಳ್ಬೋದಾ? ಸೊ ಅದೇ ರೀತಿ ಇನ್ನೊಮ್ಮೆ ಫ್ಲಿಪ್ ಮಾಡ್ತೇನೆ. ಸೊ ಅವಾಗ ಫಸ್ಟ್ ಕಾಯಿನ್ ಟೇಲ್ ಬೀಳ್ಬೋದು, ಸೆಕೆಂಡ್ ಕಾಯಿನ್ ಅಲ್ಲಿ ಹೆಡ್ ಬೀಳ್ಬೋದು. ಇನ್ನೊಮ್ಮೆ ಫ್ಲಿಪ್ ಮಾಡ್ತೇನೆ. ಸೊ ಆಗ ಹೆಡ್ ಬೀಳ್ಬೋದು. ಸೊ ಇದಿಷ್ಟು ಬಿಟ್ರೆ ಬೇರೆ ಯಾವ್ದಾದ್ರು ಸಾಧ್ಯತೆ ಇದೆಯಾ? ಇಲ್ಲ ಅಲ್ವಾ? ಸೊ ಹೆಡ್ ಟೇಲ್ ಬೀಳ್ಬೋದು, ಟೇಲ್ ಬೀಳ್ಬೋದು, ಟೇಲ್ ಹೆಡ್ ಬೀಳ್ಬೋದು, ಹೆಡ್ ಬೀಳ್ಬೋದು. ಸೊ ಹಾಗಾಗಿ ಇಲ್ಲಿ ಕೇವಲ ಇಷ್ಟು 4 ಸಂಭವನೀಯತೆ ಆಗುವಂತಹ ಚಾನ್ಸಸ್ ಇದೆ. ಸೊ 2 ನಾಣ್ಯಗಳ ಒಟ್ಟು ಸಂಭವನೀಯತೆ ಎಷ್ಟಾಯ್ತು ಹೇಳಿ? 2, 4, 6, 8 ಆಯ್ತು ಅಲ್ವಾ? ಸೊ 8 ಆಯ್ತು. ಹಾಗಾಗಿ 2 ನಾಣ್ಯಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ ಹೇಳಿ? 8. ಸೊ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು? 2ರ ಘಾತ 3ರ ಘಾತ 1, 2, 3, 4, 5, 6, 7, 8 ಅಲ್ವಾ? ಸರಿ, ಬೇಡ, ನೆಕ್ಸ್ಟ್ ಹೇಳ್ತೇನೆ. ಓಕೆ, ಅದೇ ರೀತಿ 3 ನಾಣ್ಯಗಳ ಒಟ್ಟು ಸಂಭವನೀಯತೆ. ಸೊ ಈಗ ನಾವೇನ್ ಮಾಡಿದ್ವಿ, ಮೊದಲನೇ ಒಂದು ಕೇಸ್ ನಲ್ಲಿ 2 ಕಾಯಿನ್ ಅನ್ನ ತಗೊಂಡ್ವಿ. 2 ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಬರುವಂತಹ ಸಾಧ್ಯತೆಗಳನ್ನ ಹೇಳಿದ್ವಿ. ಅದೇ ನಾವು 3 ಕಾಯಿನ್ ಗಳನ್ನ ತಗೊಳ್ತೇನೆ. ಸೊ 3 ಕಾಯಿನ್ ಅನ್ನ ಒಂದೇ ಸಲ ಫ್ಲಿಪ್ ಮಾಡಿದಾಗ ಹೆಡ್ ಬರ್ಬೋದು. ಸೊ ನೆಕ್ಸ್ಟ್ ಟೈಮ್ ಫ್ಲಿಪ್ ಮಾಡಿದಾಗ ಹೆಡ್ ಟೇಲ್ ಬರ್ಬೋದು. ಸೊ ಹೆಡ್ ಟೇಲ್ ಹೆಡ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು. ಅದೇ ರೀತಿ ಟೇಲ್ ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು, ಇಲ್ಲ ಟೇಲ್ ಬರ್ಬೋದು. ಸೊ ಹಾಗಾಗಿ ಇಲ್ಲಿ 3 ನಾಣ್ಯಗಳನ್ನ ಒಟ್ಟು ಸಂಭವನೀಯತೆ ಎಷ್ಟಾಗತ್ತೆ ಮಕ್ಕಳೇ? 2. ಎಂಟಾಗತ್ತೆ. ಓಕೆ, ಸೊ 1 ಸೆಕೆಂಡ್. ಸೊ ಇಲ್ಲಿ ಎಷ್ಟು ಬಂದಿದೆ? ಒಂದು ಸೆಕೆಂಡ್, ಸಾರಿ, ಆಕ್ಚುಲಿ ಸೊ ಇಲ್ಲಿ 2 ನಾಣ್ಯಗಳನ್ನ ಫ್ಲಿಪ್ ಮಾಡಿದಾಗ ಹೆಡ್ ಟೇಲ್ ಬರುತ್ತೆ, ಟೇಲ್ ಬರುತ್ತೆ, ಟೇಲ್ ಹೆಡ್ ಬರುತ್ತೆ, ಮತ್ತು ಹೆಡ್ ಬರುತ್ತೆ. ಸೊ ಹಾಗಾಗಿ 2 ನಾಣ್ಯಗಳ ಒಟ್ಟು ಸಂಭವನೀಯತೆ ಎಷ್ಟಾಯ್ತು ಹೇಳಿ? 4 ಅಲ್ವಾ? ಸೊ 2 ನಾಣ್ಯಗಳ ಒಟ್ಟು ಸಂಭವನೀಯತೆ 4 ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಇದನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಬಹುದು? ಸೊ ಇಲ್ಲಿ ಒಂದು ಕಾಯಿನ್ಗೆ 2 ಫೇಸಸ್ ಇರತ್ತೆ. ಹಾಗಾಗಿ ಇಲ್ಲಿ 2 ಸೊ ಇದೆಷ್ಟಾಗತ್ತೆ ಹೇಳಿ? 4 ಬರುತ್ತೆ. ಸೊ ಇಲ್ಲಿ ನೀವು ಇದನ್ನ ಈ ರೀತಿಯಾಗಿ ಬರಿದೇ ಕೂಡ 2 ನಾಣ್ಯಗಳ ಸಂಭವನೀಯತೆಯನ್ನು ಈ ಫಾರ್ಮುಲಾದಿಂದ ಈಸಿಯಾಗಿ ಹೇಳ್ಬೋದು ಮಕ್ಕಳೇ. ಅದೇ ರೀತಿ 3 ನಾಣ್ಯಗಳ ಒಟ್ಟು ಸಂಭವನೀಯತೆ. ಸೊ ಏನಾಗತ್ತೆ ಇಲ್ಲಿ? 2 ಅನ್ನೋದು ಈ ಬೇಸ್ ಆಧಾರವನ್ನ ತಗೊಳ್ತೇವಲ್ವಾ? ಸೊ ಇದೇನಾಗತ್ತೆ? ಕಾಯಿನಿಗೆ ಇರುವ ಫೇಸಸ್ ಎಷ್ಟಿದೆ? ಹೆಡ್ ಮತ್ತು ಟೇಲ್. ಹಾಗಾಗಿ 2.
ಸೊ ಘಾತ ಏನನ್ನ ರೆಪ್ರೆಸೆಂಟ್ ಮಾಡತ್ತೆ ಮಕ್ಳೇ, ಎಷ್ಟು ಕಾಯಿನ್ಗಳಿದೆ ಅಲ್ವಾ ಅದನ್ನ ರೆಪ್ರೆಸೆಂಟ್ ಮಾಡತ್ತೆ. ಹಾಗಾಗಿ ಇಲ್ಲಿ 3 ಕಾಯಿನ್ಗಳನ್ನ ಬಳಸಿರೋದ್ರಿಂದ 2ರ ಘಾತ 3 ಅಂತ ಬರೀತೇನೆ. ಸೊ ಹಾಗಾಗಿ ಇಲ್ಲಿ 2 2ಲೆ 4, 4 2ಲೆ 8. ಸೊ ಹಾಗಾಗಿ ಇಲ್ಲಿ 3 ನಾಣ್ಯಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ ಮಕ್ಳೇ, 8 ಆಗತ್ತೆ. ಓಕೆ, ಸೊ ನೀವು ಇದನ್ನ ಬರಿದೇನೂ ಕೂಡ ಸೊ ಈ ಒಂದು ಸೂತ್ರದ ಸಹಾಯದಿಂದ ನಾಣ್ಯಗಳ ಒಟ್ಟು ಸಂಭವನೀಯತೆಯನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಳೇ. ಸೊ ಅದೇ ನಾನೇನ್ ಕೇಳ್ತೇನೆ ಇಲ್ಲಿ, 5 ನಾಣ್ಯಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ? ಸೊ ಹೇಗ್ ಬರಿಬಹುದು? ಈ ಕಾಯಿನ್ಸ್ಗೆ ಎಷ್ಟು ಫೇಸಸ್ ಇದೆ? 2 ಫೇಸಸ್. ಸೊ ಹಾಗಾಗಿ ಆಧಾರದಲ್ಲಿ ಬೇಸ್ ಅಲ್ಲಿ 2 ಅಂತ ತಗೊಂಡ್ರೆ, ಸೊ ಇಲ್ಲಿ ಘಾತವನ್ನ ಹೇಳ್ಬೇಕು ಏನು? 5. ಸೊ ನಾ ಏನ್ ಹೇಳ್ತಾ ಇದ್ದೀನಿ, 5 ನಾಣ್ಯಗಳ ಒಟ್ಟು ಸಂಭವನೀಯತೆಯನ್ನ ಕೇಳಿದಾಗ 2ರ ಘಾತ 5. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರತ್ತಲ್ವಾ? ಸೊ ಅದೇನಾಗಿರತ್ತೆ ಮಕ್ಳೇ, ಒಟ್ಟು ಸಂಭವನೀಯತೆ. 5 ನಾಣ್ಯಗಳ ಒಟ್ಟು ಸಂಭವನೀಯತೆ ಆಗತ್ತೆ ಮಕ್ಳೇ. ಸೊ ಅದೇ ನಾವು ದಾಳಗಳನ್ನ ತಗೊಂಡೋಣ. 2 ದಾಳಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ? ಸೊ 1 ದಾಳಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ ಹೇಳಿ? 6ರ ಘಾತ 1. ಸೊ 6 ಅಲ್ವಾ? ಸೊ ಒಂದ್ಸಲ 1, ಇನ್ನೊಂದ್ಸಲ ಇನ್ನೊಂದ್ಸಲ ದಾಳಗಳನ್ನ ರೊಟೇಟ್ ಮಾಡಿದಾಗ 2 ಬರುತ್ತೆ, ಇನ್ನೊಂದ್ಸಲ ರೊಟೇಟ್ ಮಾಡಿದಾಗ 3 ಬರುತ್ತೆ, ಇನ್ನೊಂದ್ಸಲ ರೊಟೇಟ್ ಮಾಡಿದಾಗ 4 ಬರುತ್ತೆ, ಇನ್ನೊಮ್ಮೆ ರೊಟೇಟ್ ಮಾಡಿದಾಗ 5, ಇನ್ನೊಮ್ಮೆ ರೊಟೇಟ್ ಮಾಡಿದಾಗ 6 ಬರುತ್ತೆ. ಸೊ ಹಾಗಾಗಿ 1 ದಾಳದ ಒಟ್ಟು ಸಂಭವನೀಯತೆ ಏನಾಗತ್ತೆ? 6 ಆಗತ್ತೆ. ಅದೇ ನಾವು 2 ದಾಳಗಳನ್ನ ತಗೊಂಡಾಗ ಎಷ್ಟು ಸಂಭವನೀಯತೆಗಳು ಬರೋ ಚಾನ್ಸಸ್ ಇದೆ ಮಕ್ಳೇ? 6ರ ಘಾತ 2. ಸೊ ಇದು ದಾಳಗಳ ಸಂಖ್ಯೆ. ಸೊ 6 ಅನ್ನೋದು ಆಧಾರವನ್ನಾಗಿ ತಗೊಳ್ತೇವಲ್ವಾ? ಸೊ ಅದೇನಾಗತ್ತೆ ಹೇಳಿ? ದಾಳಗಳಲ್ಲಿರುವ ಸಂಖ್ಯೆಗಳು. ಸೊ ಇದೆಷ್ಟಾಗತ್ತೆ? 6 × 6 36. ಹಾಗಾದ್ರೆ ಇಲ್ಲಿ 2 ದಾಳಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ ಮಕ್ಳೇ? 36 ಬರುತ್ತೆ. ಸೊ ಹೇಗ್ ಬರ್ಬೋದು ಹೇಳಿ? ಒಂದ್ಸಲ ಅದನ್ನ ರೊಟೇಟ್ ಮಾಡಿದಾಗ 1 1 ಬರ್ಬೋದು, ಇಲ್ಲ 1 2 ಬರ್ಬೋದು, 1 3 ಬರ್ಬೋದು, 1 4 ಬರ್ಬೋದು. ಸೊ ಎಲ್ಲಿ ತನಕ ಬರ್ಬೋದು? 36 ಚಾನ್ಸಸ್ ಇದೆ. 2 ದಾಳಗಳನ್ನ ರೊಟೇಟ್ ಮಾಡಿದಾಗ 36 ಚಾನ್ಸಸ್ ಇದೆ. 5 3 ಬರ್ಬೋದು ಒಮ್ಮೆ ರೊಟೇಟ್ ಮಾಡಿದಾಗ, ಇಲ್ಲ ಇನ್ನೊಮ್ಮೆ ರೊಟೇಟ್ ಮಾಡಿದಾಗ 5 5 ಬರ್ಬೋದು. ಸೊ ಹಾಗಾಗಿ ನಾವು ಇದನ್ನೆಲ್ಲ ಬರ್ಕೊಂತ ಹೋಗ್ಲಿಕ್ಕೆ ಆಗಲ್ಲ. ಸೊ ಆಗ ಏನ್ ಮಾಡ್ತೇವೆ? ಈ ಸೂತ್ರವನ್ನ ಬಳಸ್ಕೊಂಡು ಈಸಿಯಾಗಿ ಹೇಳ್ಬೋದು ಮಕ್ಳೇ. ಸೊ ಇದನ್ನ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಉದಾಹರಣೆಗೆ 3 ದಾಳಗಳ ಒಟ್ಟು ಸಂಭವನೀಯತೆ ಏನಾಗತ್ತೆ? ಸೊ ಇಷ್ಟೇ, 6:3 ಮಾಡಿ. ಸೊ ಎಷ್ಟು ಬರುತ್ತೆ? ಅದೇನಾಗತ್ತೆ ಹೇಳಿ? 3 ದಾಳಗಳ ಒಟ್ಟು ಸಂಭವನೀಯತೆ ಆಗತ್ತೆ. ಇಷ್ಟೇ ಮಕ್ಳೇ. ಓಕೆ, ಸರಿ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಕಾರ್ಡ್ಸ್ ಗಳನ್ನ ನೀವು ನೋಡಿರ್ತೀರ. ಓಕೆ, ಡೆಕ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈಗೆಲ್ಲ ನಾವೇನ್ ಮಾಡಿದ್ವಿ? ದಾಳಗಳಿಗೆ ಸಂಬಂಧಪಟ್ಟ ಹಾಗೆ ಸಂಭವನೀಯತೆಗಳನ್ನ ನೋಡಿದ್ವಿ. ಅದೇ ರೀತಿ ಕಾರ್ಡ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಕಾರ್ಡ್ ಬೋರ್ಡ್ ಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಕಾಯಿನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳನ್ನ ನೋಡಿದ್ವಿ ಮಕ್ಳೇ. ಸೊ ಈಗ ನಾವೇನ್ ಮಾಡೋಣ? ಡೆಕ್ ಕಾರ್ಡ್ಸ್, ಓಕೆ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಲೆಕ್ಕಗಳಲ್ಲಿ ಪ್ರಶ್ನೆಗಳನ್ನ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಡೆಕ್ ಕಾರ್ಡ್ಸ್ ಗಳಲ್ಲಿ ಎಷ್ಟು ಕಲರ್ಸ್ ಇರುತ್ತೆ, ಸೊ ಯಾವ್ಯಾವ ರೀತಿ ಕಲರ್ಸ್ ಗಳಿರುತ್ತೆ ಮತ್ತು ಯಾವ್ಯಾವ ರೀತಿ ಇವುಗಳನ್ನ ಹೆಸರಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಳೇ. ಸೊ ಇಲ್ಲಿ ಈ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಡ್ಸ್ ಗಳಿರುತ್ತೆ ಮಕ್ಳೇ?
52 ಕಾರ್ಡ್ಸ್ ಇರುತ್ತೆ. ಓಕೆ, ಸೊ 52 ಕಾರ್ಡ್ಸ್ಗಳು ಇರುತ್ತೆ. ಸೊ ಇವುಗಳನ್ನ ಪ್ರತಿ 13 ಕಾರ್ಡ್ಗಳಂತೆ 4 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇದು 1 2 3 4 5 6 7 8 9 10 11 12 13. ಸೊ ಎಷ್ಟು? 13 ಕಾರ್ಡ್ಗಳ 4 ಗುಂಪುಗಳನ್ನಾಗಿ ಮಾಡಿದ್ದಾರೆ. 1 2 3 4. ಓಕೆ, 4 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಚಿತ್ರ ಇದೆ ನೋಡಿ, ಬ್ಲ್ಯಾಕ್ ಕಾರ್ಡ್ಸ್ 2 ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ, ಇನ್ನೆರಡು ರೆಡ್ ಕಾರ್ಡ್ಸ್ ಗಳ ಸೆಟ್ ಇರುತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ ಅಲ್ಲಿ ಇದನ್ನ ಏನಂತ ಹೇಳ್ತೇವೆ ನಾವು? ಸ್ಪೇಡ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಓಕೆ, ಸ್ಪೇಡ್ ಅಂತ ಹೇಳ್ತೇವೆ. ಅದೇ ರೀತಿ ಇದನ್ನ ಏನಂತ ಹೇಳ್ತೇವೆ? ಕ್ಲಬ್ಸ್. ಸೊ ಇದನ್ನ ಕ್ಲಬ್ಸ್ ಅಂತ ಹೇಳ್ತೇವೆ. ಸೊ ಇದೇನಾಯ್ತು? ಹಾರ್ಟ್. ಸೊ ಇದೇನಾಯ್ತು? ಡೈಮಂಡ್. ಓಕೆ, ಸೊ ಇದನ್ನ ಡೈಮಂಡ್. ಸೊ ಇಲ್ಲಿ ಪ್ರತಿ ಒಂದು ಸೂಟ್ಸ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತೆ? 13 ಕಾರ್ಡ್ಸ್ ಇರುತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ? ಏಸ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಏಸ್, ಎಕ್ಕ ಅಂತ ಹೇಳ್ತೇವಲ್ಲ, ಸೊ ಇದು ಏಸ್ ಕಾರ್ಡ್ಸ್. ಓಕೆ, ಏಸ್ ಕಾರ್ಡ್ಸ್ ಅಂಡ್ 1 2 3 4 5 6 7 8 9 ತನಕ ಇರುತ್ತೆ. 9 10. ಓಕೆ, ಸೊ 10 ಕಾರ್ಡ್ಸ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ಲಬ್ಸ್ ಕಾರ್ಡ್ಸ್ ಅಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ ಹೇಳಿ? ಜೆ ಕ್ಯೂ ಕೆ. ಸೊ ಇದೇನಾಯ್ತು? ಇದನ್ನ ನಾವು ಫೇಸ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಪ್ರತಿ ಸೂಟ್ಸ್ ಅಲ್ಲೂ ಜೆ ಕ್ಯೂ ಕೆ. ಸೊ ಜೆ ಕ್ಯೂ ಕೆ. ಸೊ ಎಷ್ಟು? 3 ಫೇಸ್ ಕಾರ್ಡ್ಸ್ ಇರುತ್ತೆ ಮಕ್ಕಳೇ. ಓಕೆ, ಸೊ ಪ್ರತಿಯೊಂದು ಗುಂಪಿನಲ್ಲೂ ಏಸ್, ರಾಜ, ರಾಣಿ, ಜಾಕ್, 10 9 7 6 5 4 3 ಮತ್ತು 2. ಓಕೆ, ಸೊ ರಾಜ, ರಾಣಿ ಮತ್ತು ಜಾಕ್. ಸೊ ಈ ಕಾರ್ಡ್ಗಳನ್ನ ಏನಂತ ಹೇಳ್ತೇವೆ ನಾವು? ಫೇಸ್ ಕಾರ್ಡ್, ಮುಖ ಕಾರ್ಡುಗಳು ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ ಪ್ರತಿ ಒಂದು ಸೂಟ್ಸ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತೆ ಹೇಳಿ? 13 ಕಾರ್ಡ್ಸ್ ಇರುತ್ತೆ. ಓಕೆ, ಸೊ ಇಷ್ಟನ್ನ ನೀವು ನೆನ್ಪಿನಲ್ಲಿ ಇಟ್ಕೊಳ್ಬೇಕು. ಸೊ ಅದೇ ರೀತಿ ರೆಡ್ ಕಾರ್ಡ್ಸ್ ಗಳು ಎಷ್ಟಿರುತ್ತೆ? ರೆಡ್ ಕಾರ್ಡ್ಸಿನ ಗುಂಪುಗಳು 2. ಅದೇ ರೀತಿ ಬ್ಲ್ಯಾಕ್ ಕಾರ್ಡ್ಸಿನ ಗುಂಪುಗಳು 2 ಇರುತ್ತೆ. ಸೊ ಫಸ್ಟ್ ಒನ್ ಅನ್ನ ಕ್ಲಬ್ಸ್ ಅಂತ ಹೇಳ್ತೇವೆ, ಸೆಕೆಂಡ್ ಅನ್ನ ಹಾರ್ಟ್ಸ್ ಅಂತ ಹೇಳ್ತೇವೆ, ಥರ್ಡ್ ಅನ್ನ ಸ್ಪೇಡ್ ಅಂತ ಹೇಳ್ತೇವೆ, ಫೋರ್ತ್ ರೆಡ್ ಕಾರ್ಡ್ ಅನ್ನ ಡೈಮಂಡ್ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇಲ್ಲಿ ಟೋಟಲ್ ಆಗಿ ಈ ಡೆಕ್ ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ಟೋಟಲ್ 52 ಕಾರ್ಡ್ಸ್ ಇರುತ್ತೆ. ಸೊ ಇದು ಕಾರ್ಡಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸ್. ಓಕೆ, ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನ ನೋಡೋಣ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನ ತೆಗೆಯಲಾಗಿದೆ. ಸೊ ಆ ಕಾರ್ಡ್ ಒಂದು ಏಸ್ ಆಗಿರುವ ಸಂಭವನೀಯತೆ, ಅಂದ್ರೆ ನಾವು ಏಸ್ ಬರುವ ಸಂಭವನೀಯತೆಯನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ 52 ಕಾರ್ಡ್ ನಲ್ಲಿ ಏಸ್ ಕಾರ್ಡ್ ಎಷ್ಟಿದೆ? ಎ ಕಾರ್ಡ್ ಎಷ್ಟಿದೆ? 4 ಇದೆ ಅಲ್ವಾ? ಪ್ರತಿಯೊಂದು ಸೆಟ್ ಇರೋ 4 ಗುಂಪುಗಳಲ್ಲಿ ಪ್ರತಿಯೊಂದು ಗುಂಪಿನಲ್ಲೂ ಒಂದೊಂದು ಏಸ್ ಕಾರ್ಡ್ ಇದೆ. ಅಂದ್ರೆ ಏನಾಯ್ತು? 4 ಕಾರ್ಡ್ ಇದೆ ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನೀವು ಏಸ್ ಬರುವಂತಹ ಸಂಭವನೀಯತೆ ಏನಾಗತ್ತೆ ಮಕ್ಕಳೇ? ಪಿ ಆಫ್ ಏಸ್ ಬರುವ ಸಂಭವನೀಯತೆ ಏನಾಗತ್ತೆ? 4 by ಟೋಟಲ್ ನಂಬರ್ ಆಫ್ ಔಟ್ಕಮ್ ಏನಾಗತ್ತೆ? 52 ಆಗತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 2 4 2 2 2 4 2 6 12 2 1 2 2 13 26. ಹಾಗಾದ್ರೆ ಪಿ ಆಫ್ ಏಸ್ ಬರುವ ಸಂಭವನೀಯತೆ 1 by 13 ಆಗತ್ತೆ. ಓಕೆ, ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಏಸ್ ಆಗಿಲ್ಲದ ಸಂಭವನೀಯತೆ ಅಂದ್ರೆ ಏನಾಯ್ತು? ಈ ಒಂದು ಏಸಿಗೆ ಇರುವ ಪೂರಕ ಘಟನೆ ಆಯ್ತಿತ್ತು ಅಲ್ವಾ? ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಹೇಳ್ಬೋದು ಇದು. ಸೊ ಏಸ್ ಅಲ್ಲದ ಸಂಭವನೀಯತೆ, ಏಸ್ ಬರ್ದೇ ಇರುವಂತ ಘಟನೆ ಯಾವ್ದಾಗತ್ತೆ? 1 2 3 4 5 ಎ ಜೆ ಕೆ ಇವುಗಳೆಲ್ಲ ಏನ್ ಹೇಳಿ? ಏಸ್ ಬರದೇ ಇರುವಂತ ಸಂಭವನೀಯತೆ. ಸೊ ಹಾಗಾಗಿ ಇಲ್ಲಿ
52 ಮೈನಸ್ 4 ಏಸ್ ಕಾರ್ಡ್ ಅನ್ನ ಮೈನಸ್ ಮಾಡಬೇಕು. ಸೊ ಆಗ ಏನಾಗುತ್ತೆ, ಇದು 48 ಬರುತ್ತೆ. ಹಾಗಾದ್ರೆ ಇಲ್ಲಿ ಏಸ್ ಆಗಿಲ್ಲದ ಸಂಭವನೀಯತೆ ಏನಾಗತ್ತೆ ಹೇಳಿ? ಏಸ್ ಆಗಿಲ್ಲದ ಸಂಭವನೀಯತೆ ಏನಾಗತ್ತೆ? 48 ಡಿವೈಡೆಡ್ ಬೈ 52. ಓಕೆ, ಸೊ ಹಾಗಾಗಿ ಇದನ್ನ ಸಿಂಪ್ಲಿಫೈ ಮಾಡಿ. 2 2 2 4 2 2 2 6 12. ಸೊ 2 12 2 13. ಸೊ 12 ಭಾಗಿಲೆ 13. ಹಾಗಾದ್ರೆ ಇಲ್ಲಿ ಏಸ್ ಬರುವ ಸಂಭವನೀಯತೆ 1/13 ಆದರೆ ಏಸ್ ಅಲ್ಲದ ಸಂಭವನೀಯತೆ ಏನಾಗತ್ತೆ ಹೇಳಿ? 12/13 ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಏಸ್ ಅನ್ನೋ ಬದಲಿ ನೀವು ಇ ಅಂತ ತಗೊಂಡ್ರೆ ಸೊ ಇದರ ಪೂರಕ ಘಟನೆ ಏನಾಗತ್ತೆ? ಇ ಡ್ಯಾಶ್ ಆಗತ್ತೆ. ಓಕೆ, ಸೊ ಇಷ್ಟೇ. ಇದು ತುಂಬಾ ಈಸಿಯ ಆಗಿರುವಂತ ಟಾಪಿಕ್ ಮಕ್ಕಳೇ. ಸೊ ಇದರ ಬೇಸಿಕ್ಸ್ ಕೆಲವೊಂದು ಪಾಯಿಂಟ್ಸ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಮಕ್ಕಳೇ. ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಮೇಲೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇನ್ನೊಮ್ಮೆ ಅದನ್ನ ಕ್ಲಿಯರ್ ಮಾಡ್ತೇನೆ. Okay, no doubts. ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.